Recording in progress. ನಮಸ್ಕಾರ. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರ್ಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्ग श्रीवासयोगिगुरुणार्पितपारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं मृगेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां युग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकताङ्गतं यस्य सारस्वरस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्देः विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यदि परिवृढो यद्गीतानामदर्शेदञ्च सा निगमपरिषन्नेदीयां संनिधामिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। ಪ್ರಧಾನವಾದ ಕರ್ಮವನ್ನು ಹೇಗೆ ಮಾಡಬೇಕು, ನೀವು ಕರ್ಮಯೋಗಿಯೇ ಮುಖ್ಯವಾದ ಎಲ್ಲ ಸಾಧಕರಿಗೂ ಪ್ರಧಾನವಾದ ತಾತ್ವಿಕ ತ್ಯಾಗದ ವಿಷಯವನ್ನೆಲ್ಲ ಹೇಳಿ, ಇದುವೇ ನನ್ನ ಮತ, ಎಲ್ಲರಿಗೂ ಅಂತರ್ಯಾಮಿಯಾದ ಪರಮಾತ್ಮ ಎಲ್ಲರನ್ನು ನಿಯಮನ ಮಾಡುವವನು, ಎಲ್ಲರೂ ಅವನಿಗೆ ಶರೀರವು, ಆದ್ದರಿಂದ ಅವನ ನಿಯಮನದಲ್ಲಿ ಎಲ್ಲ ಕೆಲಸಗಳು ನಡೀತಾ ಇರೋದ್ರಿಂದ ಪರಮಾತ್ಮನೇ ಪ್ರಧಾನ ಕರ್ತ. ನಮ್ಮ ಕರ್ತೃತ್ವವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಫಲವನ್ನು ಮತ್ತು ಸಂಘವನ್ನು ತ್ಯಾಗ ಮಾಡಿ ಕರ್ಮಗಳನ್ನು ಮಾಡಬೇಕು ಉಪದೇಶ ಮಾಡಿ, ಇದುವೇ ನನ್ನ ಮತ ಅಂತ ಹೇಳಿ ಕೃಷ್ಣನು ಕೃಷ್ಣ ಮತ ಅಂತ ಹೇಳಿ ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಅಂತ ಹೇಳಿ, ಹಾಗೆಯೇ ಶ್ರದ್ಧೆ ಇದ್ದರೂ ಸಾಕು, ಶ್ರದ್ಧೆ ಇದ್ದರೆ ಅನುಷ್ಠಾನ ಉಂಟಾಗುತ್ತೆ, ಅದು ಇಲ್ಲ ಅಂದರೆ ಅಸೂಯೆ ಇಲ್ಲದಿದ್ದರೆ ಸಾಕು, ಶ್ರದ್ಧೆ ಏರ್ಪಟ್ಟು ಮುಂದೆ ಅನುಷ್ಠಾನವು ನಡೆಯುತ್ತೆ. ಈ ರೀತಿ ಮಾಡಿ ಯಾರು ಹೀಗೆ ಮಾಡುವುದಿಲ್ಲವೋ ಅವರು ನಷ್ಟರಾಗ್ತಾರೆ. ಯಾಕೆಂದರೆ ಅವರಿಗೆ ಯಥಾವಸ್ಥಿತವಾದ ನಿಶ್ಚಯವಿಲ್ಲ, ಎಲ್ಲವೂ ಭಗವದಾತ್ಮಕ ಅವನ ನಿಯಮನದಲ್ಲಿಯೇ ನಡೀತಿದೆ ಅನ್ನುವ ನಿಶ್ಚಯವಿಲ್ಲದೆ ಇರೋದ್ರಿಂದ ಅವರು ನಷ್ಟರಾಗ್ತಾರೆ ಅಂತ ಹೇಳಿದ್ರೆ, ಹೀಗೆ ಎಲ್ಲವೂ ತಿಳಿದಿದ್ದರೂ ಕೂಡ ಯಾಕೆ ಯಾರು ಕೂಡ ಈ ರೀತಿಯಾದ ಕೃಷ್ಣ ಮತವನ್ನು ಯಾಕೆ ಅನುಸರಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನುವ ಪ್ರಶ್ನೆ ಬರುತ್ತೆ. ಯಾಕೆ ಲೋಕದಲ್ಲಿ ಯಾರು ಮಾಡೋದಕ್ಕಾಗ್ತಾ ಇಲ್ಲ ಈ ರೀತಿ ಅಂತ ಹೇಳಿದ್ರೆ, ಅದಕ್ಕೆ ಉತ್ತರವನ್ನು ಇಲ್ಲಿ ಹೇಳುವಾಗ, ಸದೃಶಂ ಜ್ಯೇಷ್ಠತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅನ್ನುವ ಶ್ಲೋಕ
ಸಾಮಾನ್ಯವಾಗಿ ಎಲ್ಲ ವಿಷಯದಲ್ಲಿಯೂ ಎಲ್ಲರಿಗೂ ಅನ್ವಯಿಸುವ ಶ್ಲೋಕವಾದರೂ ಭಾಷ್ಯಕಾರರು ಎಲ್ಲವನ್ನು ಕೂಡ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡೋದ್ರಿಂದ ಇಲ್ಲಿಯೂ ಕೂಡ ಪ್ರಕರಣಕ್ಕೆ ಅನುಗುಣವಾಗಿ ಇಲ್ಲಿ ಕರ್ಮಯೋಗ ಜ್ಞಾನಯೋಗ ಅದರ ವಿಷಯವೇ ಈ ಪ್ರಕರಣದಲ್ಲಿ ವಿಸ್ತಾರವಾಗಿ ಉಪದೇಶ ಮಾಡ್ತಾ ಇರೋದು. ಅದರಲ್ಲಿಯೂ ಕರ್ಮಯೋಗದ ಒಂದು ಶ್ರೇಷ್ಠತೆ ಅದನ್ನು ಮಾಡಿ ಅನೇಕ ಕಾರಣಗಳಿಂದ ಕರ್ಮಯೋಗವನ್ನೇ ಮಾಡಬೇಕು ಅಂತ ಅರ್ಜುನನಿಗೆ ಹೇಳ್ತಿರುವ ವಿಷಯ ಆ ಪ್ರಕೃತಕ್ಕೆ ಅನ್ವಯಿಸಿ ಈ ಶ್ಲೋಕಕ್ಕೆ ಇಲ್ಲಿ ಅರ್ಥ ಮಾಡ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಅರ್ಥ ಮಾಡ್ಬೋದು. ಪ್ರಕೃತಿ ಅಂತ ಹೇಳಿದ್ರೆ ಇಲ್ಲಿ ಪ್ರಕೃತೇ ಸದೃಶಂ ಸ್ವಸ್ಯಾಹ ಪ್ರಕೃತೇ ಸದೃಶಂ ಚೇಷ್ಟತೆ ಜ್ಞಾನವಾನಪಿ. ತಿಳಿದವರು ಕೂಡ ಜ್ಞಾನಿಗಳು ಕೂಡ ತಮ್ಮ ಪ್ರಕೃತಿಗೆ ಅನುಗುಣವಾಗಿಯೇ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಪ್ರಕೃತಿ ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ಬರ್ತಿರುವಂತಹ ಪ್ರಬಲತರವಾದ ಪ್ರಾಚೀನ ಕರ್ಮ ವಾಸನೆ ಅಂತ ಹೇಳಲ್ಪಟ್ಟಿದೆ. ಆದರೆ ಇಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಹೇಳಿದ್ರು. ಇಲ್ಲಿ ಜ್ಞಾನವಾನ್ ಅನ್ನೋದನ್ನೆಲ್ಲ ಆತ್ಮಜ್ಞಾನ ಇಲ್ಲಿ ವಿಷಯ. ಆದ್ದರಿಂದ ಆತ್ಮಜ್ಞಾನವನ್ನು ಕುರಿತು ಆ ಫಲಕ್ಕೋಸ್ಕರ ಮಾಡುತ್ತಿರುವ ಉಪಾಯ ಅನುಷ್ಠಾನ ಅದಕ್ಕೆ ಅನ್ವಯಿಸಿ ಅರ್ಥ ಮಾಡ್ತಾರೆ. ಹಾಗೆಯೇ ನಿಗ್ರಹ ಕಿಂ ಕರಿಷ್ಯತಿ ಅನ್ನೋದು ಹಾಗೆಯೇ ಇದೆಲ್ಲವನ್ನು ಇಲ್ಲಿ ಪ್ರಕೃತಕ್ಕೆ ಅನ್ವಯಿಸಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡ್ತಾರೆ. ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಅಂದರೆ ಶಾಸ್ತ್ರದ ನಿಗ್ರಹವು ಏನು ಮಾಡುತ್ತೆ? ನಿಗ್ರಹ ಅಂತ ಹೇಳಿದ್ರೆ ಇಲ್ಲಿ ನಿಯಮನ ಅನ್ನುವ ಅರ್ಥವೂ ಬರುತ್ತೆ. ಅನುಗ್ರಹ ನಿಗ್ರಹ ಅನ್ನುವ ಅರ್ಥದಲ್ಲಿದ್ದರೂ ಕೂಡ ಈಗ ಇಂದ್ರಿಯ ನಿಗ್ರಹ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ನೇಮಿಸೋದು ವಿಷಯಗಳಲ್ಲಿ ಹೋಗದೇ ಇರುವ ಹಾಗೆ. ಅದಕ್ಕೂ ನಿಗ್ರಹ ಅಂದರೆ ಹಾಗೆ ಅದನ್ನು ತಡೆದು ಹಿಡಿಯುವುದು, ನಿಗ್ರಹ ಮಾಡುವುದು ಅಂದರೆ ನಿಯಮನ ಮಾಡುವುದು ಅನ್ನುವ ಅರ್ಥ. ಶಾಸ್ತ್ರವು ನಿಯಮಿಸುತ್ತೆ ಈಗ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ. ಆದರೆ ಪ್ರಕೃತಿ ಈ ಪ್ರಾಚೀನ ವಾಸನೆ ಅನ್ನೋದು ತಿಳಿದವರಿಗೂ ಕೂಡ ಹಾಗೆ ಮಾಡುವುದಕ್ಕೆ ಬಿಡೋದಿಲ್ಲ ಅನ್ನುವ ಅರ್ಥ. ಅದನ್ನು ಇಲ್ಲಿ ಪ್ರಕೃತಕ್ಕೆ ವಿಶೇಷವಾಗಿ ಅನ್ವಯಿಸಿ ಅರ್ಥಗಳನ್ನೆಲ್ಲ ಇಲ್ಲಿ ಸ್ವಲ್ಪ ಸಂಕುಚಿತವಾದ ಅರ್ಥವನ್ನು ಭಾಷಿಕಾರರು ಮಾಡ್ತಾರೆ ಪ್ರಕರಣಕ್ಕೆ ಅನುಗುಣವಾಗಿ. ಏವಂ ಪ್ರಕೃತಿ ಸಂಸರ್ಗಿಣ ತದ್ಗುಣೋದ್ರೇಕ ಕೃತಂ ಕರ್ತೃತ್ವಂ. ಪ್ರಕೃತಿಯ ಸಂಸರ್ಗವನ್ನು ಹೊಂದಿರುವಂತಹ ಒಬ್ಬನಿಗೆ ಆ ಪ್ರಕೃತಿಯ 3 ಗುಣಗಳಾದ ಸತ್ವರಜಸ್ ತಮಸ್ಸುಗಳ ಅದರಲ್ಲಿ ವಿಶೇಷವಾಗಿ ರಜಸ್ಸು ತಮಸ್ಸು ಉದ್ರೇಕಗೊಂಡರೆ ಅಂದರೆ ಅತ್ಯಧಿಕವಾದರೆ ಅದರಿಂದ ಬರುವಂತಹ ಕರ್ತೃತ್ವವು ಗುಣಗಳ ಸಂಘದಿಂದ ಎಲ್ಲವೂ ಸಾತ್ವಿಕ ರಾಜಸ ತಾಮಸ ಕರ್ತೃಗಳೆಲ್ಲವೂ ಕೂಡ ಆ ಗುಣಗಳ ಸಂಘದಿಂದ ಅವುಗಳ ಪ್ರಭಾವದಿಂದ ಒಂದು ಅಧಿಕವಾಗುತ್ತೆ, ಒಂದು ಕಡಿಮೆ ಆಗುತ್ತೆ. 3 ಗುಣಗಳು ಯಾವಾಗಲೂ ಇದ್ದೇ ಇರುತ್ತೆ. ಪ್ರಕೃತಿ ಸಂಸರ್ಗ ಇರುವವರೆಗೂ 3 ಗುಣವೂ ಇರುತ್ತೆ. ಯಾವುದಾದ್ರೂ ಒಂದು ಅಧಿಕವಾಗಿರುತ್ತೆ ಅಷ್ಟೇ. ಆದ್ದರಿಂದ ಅವರಿಗೆ ತಾಮಸ ಪ್ರಕೃತಿ ಅಂತ ಹೇಳ್ತೀವಿ, ರಾಜಸ ಪ್ರಕೃತಿ, ಸಾತ್ವಿಕ ಪ್ರಕೃತಿಗಳು ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಗುಣ ಅಧಿಕವಾಗಿರುತ್ತೆ. 3 ಗುಣವೂ ಯಾವಾಗಲೂ ಇದ್ದೇ ಇರುತ್ತೆ ಪ್ರಕೃತಿಯ 3 ಗುಣಗಳು ಅದಕ್ಕೆ ಅಪೃಥಕ್ ಸಿದ್ಧವಾದ ಗುಣಗಳು ಪ್ರಕೃತಿಗೆ ಯಾವುದೇ ಇದ್ದರೂ ಕೂಡ ಯಾವುದಾದ್ರೂ ಒಂದು ಅಧಿಕವಾಗಿರುತ್ತೆ. ಅದರ ಕಾರ್ಯವನ್ನು ನೋಡಿ ಕಾರಣವನ್ನು ಊಹೆ ಮಾಡಬೇಕು. ಗುಣಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಸಾತ್ವಿಕವಾದ ಕೆಲಸ ಮಾಡ್ತಾ ಇದ್ರೆ ಸತ್ವ ಹೆಚ್ಚಾಗಿದೆ ಅಂತ ಅರ್ಥ. ಹೀಗೆ ಕಾರ್ಯವನ್ನು ನೋಡಿ ಕಾರಣವನ್ನು ಊಹೆ ಮಾಡಬೇಕು. ಈ ಗುಣಗಳು ಅಧಿಕವಾಗುವುದು ಕಡಿಮೆ ಆಗುವುದು ಈ ಕಾರಣದಿಂದ ಬರುವಂತಹ ಕರ್ತೃತ್ವ ಅದು ಕೂಡ ಪರಮಪುರುಷಾಯತ್ತಂ ಇತಿ ಅನುಸಂಧಾಯ, ಪರಮಪುರುಷನ ಅಧೀನದಲ್ಲಿದೆ ಅನ್ನೋದನ್ನು ಅನುಸಂಧಾನ ಮಾಡಿ ಮೊದಲ ಹಂತದಲ್ಲಿ ಪ್ರಕೃತಿಯ ಇಂದ ಉಂಟಾಗುವಂತಹ ಗುಣ ಸಂಸರ್ಗ ಅದನ್ನು ಮೊದಲು ಜೀವಾತ್ಮನಿಗೆ ಇಲ್ಲಿ ಬದ್ಧ ದಶೆಯಲ್ಲಿ ಬೇಕಾದಷ್ಟು ಕರ್ಮಗಳು ಉಂಟಾಗುತ್ತೆ, ಪ್ರವೃತ್ತಿಗಳು ಉಂಟಾಗುತ್ತೆ. ಇದೆಲ್ಲವೂ ಕೂಡ ಪ್ರಕೃತಿಯ ಸಂಸರ್ಗದಿಂದ ಬಂದಿರೋದು ಅಂತ ಗುಣಗಳಲ್ಲಿ ಆರೋಪಿಸಬೇಕು ಅಂತ ಮೊದಲು ಹೇಳಿ, ಅದಾದ ಮೇಲೆ ಆ ಗುಣಗಳು ಕೂಡ ಅದರ ಹೆಚ್ಚು ಕಡಿಮೆ ಆಗೋದು ಇದೆಲ್ಲವೂ ಕೂಡ ಪರಮಪುರುಷನ ಅಧೀನ. ಆದ್ದರಿಂದ ಪರಮಪುರುಷನಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು, ಅನುಸಂಧಾನ ಮಾಡಬೇಕು ಅನ್ನೋದು 2ನೇ ಹಂತದಲ್ಲಿ. ಮೊದಲು ಗುಣಗಳಲ್ಲಿ, ಆಮೇಲೆ ಪರಮಾತ್ಮನಲ್ಲಿ. ಆದ್ದರಿಂದ ಕಡೆಯಲ್ಲಿ ಅದು ಪರಮಾತ್ಮನಲ್ಲಿಯೇ ನಿಲ್ಲುತ್ತೆ. ಆದ್ದರಿಂದ ಅದು ಪರಮಪುರುಷಾಯತ್ತಂ ಇತಿ ಅನುಸಂಧಾಯ.
ಕರ್ಮಯೋಗ ಯೋಗ್ಯೇನ ಜ್ಞಾನಯೋಗ ಯೋಗ್ಯೇನ ಚ. ಇಲ್ಲಿ ಇಬ್ಬರು ಅಧಿಕಾರಿಗಳೇ ವಿಷಯ ಈ ಅಧ್ಯಾಯಕ್ಕೆ, ಈ ಪ್ರಕರಣಕ್ಕೆ. ಕರ್ಮಯೋಗಕ್ಕೆ ಯೋಗ್ಯತೆ ಉಳ್ಳವರು, ಅದೇ ರೀತಿಯಲ್ಲಿ ಜ್ಞಾನಯೋಗ ಮಾಡುವುದಕ್ಕೆ ಯೋಗ್ಯತೆ ಉಳ್ಳವರು ಸಹ ಕರ್ಮಯೋಗಸ್ಯ, ಅವರಿಗೆ ಇಬ್ಬರಿಗೂ ಕರ್ಮಯೋಗವೇ ಸುಶಕತ್ವಾತ್. ಇಲ್ಲಿ ಸಂಗ್ರಹವಾಗಿ ಸಂಗತಿಯನ್ನು ಹೇಳ್ತಾರೆ ಭಾಷಿಕಾರರು. ಈ ಶ್ಲೋಕಕ್ಕೆ ಹಿಂದಿನ ಎಲ್ಲ ಶ್ಲೋಕಗಳ ಒಂದು ಸಂಗ್ರಹವಾದ ಅರ್ಥ, ಕರ್ಮಯೋಗದ ಒಂದು ಶ್ರೇಷ್ಠ್ಯವನ್ನು ಹೇಳಲ್ಪಟ್ಟಿದೆ. ಯಾವ ಕಾರಣದಿಂದ ಅಂದರೆ ಸುಶಕತ್ವಾತ್, ಸುಲಭವಾದ್ದರಿಂದ. ಯಾಕೆ ಸುಲಭ ಅಂತ ಹೇಳಿದ್ರೆ, ಅನಾದಿ ಕಾಲದಿಂದ ಕರ್ಮವನ್ನೇ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಆ ಪ್ರಕೃತಿ ಸಂಸರ್ಗ ಇರುವವರೆಗೂ ಅದರ ಒಂದು ಪ್ರಭಾವ ಹೋಗೋದಿಲ್ಲ ನಮಗೆ. ಆದ್ದರಿಂದ ಕರ್ಮಯೋಗ ಮಾಡೋದು ಸುಲಭವಾಗುತ್ತೆ. ಆ ಶ್ಲೋಕ ಇಲ್ಲಿಗೆ ಈ ಶ್ಲೋಕವನ್ನು ಅನ್ವಯಿಸಿಕೊಂಡ್ರೆ, ಪ್ರಕೃತೇ ಸದೃಶಂ ಚೇಷ್ಟತೆ ಅಂದರೆ ಪ್ರಕೃತಿಗೆ ಅನುಗುಣವಾಗಿ, ಅಂದರೆ ಪ್ರಕೃತಿ ಸಂಸರ್ಗವು ಕರ್ಮದಲ್ಲಿಯೇ ನಮ್ಮನ್ನು ತೊಡಗಿಸ್ತಾ ಇದೆ ಅನಾದಿ ಕಾಲದಿಂದ. ಇವನಿಗೆ ಧ್ಯಾನ ಮಾಡಿ ಅಭ್ಯಾಸವೇ ಇಲ್ಲ, ಕರ್ಮಗಳನ್ನು ಮಾಡಿಯೇ ಅಭ್ಯಾಸ. ಆದ್ದರಿಂದ ಅದನ್ನು ನಿಗ್ರಹ ಮಾಡೋದು ಬಹಳ ಕಷ್ಟ. ಅದನ್ನು ಕರ್ಮಯೋಗವೇ ಸುಶಕ ಅಂತ ಅದು ಒಂದು ಕಾರಣ, ಬಹಳ ಸುಲಭ ಮಾಡೋದು. ಯಾಕೆ ಅಂದರೆ ಅಭ್ಯಸ್ತವಾದದ್ದು ಅನೇಕ ಕಾಲದಿಂದ. ಅಪ್ರಮಾದತ್ವಾತ್, ಅದು ಪ್ರಾಮಾದಿಕವಲ್ಲ, ಪ್ರಾಮಾದಿಕವಾದ ದೋಷಗಳು ಅದರಲ್ಲಿ ಸಂಭವಿಸೋದಿಲ್ಲ. ಯಾಕೆಂದರೆ ಮಾಡುವುದಕ್ಕೆ ಸುಲಭವಾದ್ದರಿಂದ ದೋಷಗಳು ಬರೋದಿಲ್ಲ. ಅಂತರ್ಗತ ಆತ್ಮಜ್ಞಾನತೆಯ, ಅದರಲ್ಲಿಯೂ ಆತ್ಮಜ್ಞಾನವು ಅನುಸಂಧಾನವು ಇದ್ದೇ ಇದೆ. ಆದ್ದರಿಂದ ಮತ್ತೆ ನಿರಪೇಕ್ಷತ್ವಾತ್ ಇತರಸ್ಯ, ನಿರಪೇಕ್ಷತ್ವಾತ್ ಇದು ಪ್ರಧಾನವಾದ ಒಂದು ಕಾರಣ ಕರ್ಮಯೋಗದ ಶ್ರೇಷ್ಠ್ಯ ಹೇಳೋಕ್ಕೆ ಜ್ಞಾನಯೋಗಕ್ಕಿಂತ. ಜ್ಞಾನಯೋಗದಿಂದ ಯಾವ ಫಲ ಬರುತ್ತೋ, ಜ್ಞಾನಯೋಗವಿಲ್ಲದೆ ಕರ್ಮಯೋಗವೇ ಅದನ್ನು ಸಾಧಿಸುತ್ತೆ. ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆ ಕರ್ಮಯೋಗದಿಂದಲೇ ಆತ್ಮಾವಲೋಕವನ್ನು ಪಡೆದುಕೊಳ್ಳಬಹುದು. ಅದು ನಿರಪೇಕ್ಷತ್ವ ಅಂತ ಹೇಳಿರೋದು. ಅದಕ್ಕೆ ಜ್ಞಾನಯೋಗದ ಅಪೇಕ್ಷೆ ಇಲ್ಲ, ಕರ್ಮಯೋಗದಿಂದಲೇ ಫಲ ಬಂದುಬಿಡುತ್ತೆ. ಅಥವಾ ಕರ್ಮಯೋಗದಿಂದ ಜ್ಞಾನಯೋಗಕ್ಕೆ ಹೋಗಿ ಜ್ಞಾನಯೋಗದಿಂದ ಆ ಫಲ ಪಡೆದುಕೊಳ್ಬೋದು. ಆದರೆ ಕರ್ಮಯೋಗವು ನೇರವಾಗಿಯೇ ಆ ಫಲವನ್ನು ಕೊಡುತ್ತೆ. ಇದರಲ್ಲಿಯೇ ಅಂತರ್ಗತ ಆತ್ಮಜ್ಞಾನವಿದೆ. ಪ್ರಾಮಾದಿಕವಾದ ದೋಷಗಳು ಸಂಭವಿಸೋದಿಲ್ಲ, ಸುಲಭ ಮಾಡುವುದಕ್ಕೆ ಎಷ್ಟು ಕಾರಣಗಳಿರೋದ್ರಿಂದ. ಇನ್ನೊಂದು ಯಾವುದು ಅಂದರೆ ಜ್ಞಾನಯೋಗ ಇತರಸ್ಯ ದುಶ್ಯಕತ್ವಾತ್. ಈ ಕರ್ಮಯೋಗಕ್ಕೆ ಹೋಲಿಸಿದ್ರೆ ಇದು ಸುಶಕ, ಇದು ದುಶ್ಯಕ, ಮಾಡುವುದು ಬಹಳ ಕಷ್ಟ. ಜ್ಞಾನಯೋಗವನ್ನು ಕೂತ್ಕೊಂಡು ಧ್ಯಾನವನ್ನೇ ಮಾಡಬೇಕು, ದೇಹಕ್ಕಿಂತ ಬೇರೆಯಾದ ಆತ್ಮಸ್ವರೂಪವನ್ನೇ ಚಿಂತನೆ ಮಾಡೋದು ಬಹಳ ಕಷ್ಟ ಮಾಡೋದು. ಸಪ್ರಮಾದತ್ವಾತ್, ಅದರಲ್ಲಿ ದೋಷಗಳು ಬರುತ್ತೆ, ಮನಸ್ಸನ್ನು ನಿಯಮನ ಮಾಡೋದು ಬಹಳ ಕಷ್ಟ. ಎಲ್ಲಿಯೋ ಹೋಗ್ತಾ ಇರುತ್ತೆ ಧ್ಯಾನ ಮಾಡುವಾಗ, ಅದನ್ನು ಪ್ರಾಮಾದಿಕವಾದ ದೋಷಗಳು ನಮಗೆ ತಿಳಿಯದೆ ಈ ಪ್ರಾಚೀನ ವಾಸನೆ ಅನ್ನೋದು ಬಹಳ ಪ್ರಬಲವಾದದ್ದರಿಂದ ಪ್ರಾಮಾದಿಕವಾದ ದೋಷಗಳು ಬಂದುಬಿಡುತ್ತೆ. ಶರೀರಧಾರಣಾದಿ ಅರ್ಥತೆಯ ಕರ್ಮಾಪೇಕ್ಷತ್ವಾತ್. ಜ್ಞಾನಯೋಗಿಯು ಕರ್ಮವನ್ನು ಬಿಡೋ ಹಾಗಿಲ್ಲ, ಶರೀರ ಧಾರಣೆ ಮಾಡುವುದಕ್ಕೆ ಕರ್ಮವನ್ನು ಮಾಡಲೇಬೇಕು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು. ಆದ್ದರಿಂದ ಕರ್ಮಯೋಗ ಎಲ್ಲ ಬಿಟ್ಟು ಜ್ಞಾನಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಶಾಸ್ತ್ರಕ್ಕೆ ವಿರುದ್ಧ. ಜ್ಞಾನಯೋಗಿಯು ಕೂಡ ಕರ್ಮಗಳನ್ನು ಮಾಡಿಯೇ ಮಾಡಬೇಕು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು. ಆದ್ದರಿಂದ ಶರೀರ ಧಾರಣೆಗೆ ಬೇಕಾದ ದ್ರವ್ಯಾರ್ಜನೆಯೋ ಮೊದಲಾದದ್ದು ನಿತ್ಯ ನೈಮಿತ್ತಿಕ ಕರ್ಮಗಳು ಅಂದರೆ ಎಲ್ಲ ಹೋಮಗಳು ಇದೆಲ್ಲ ಬರುತ್ತೆ. ಎಲ್ಲವನ್ನು ಮಾಡೋದಕ್ಕೆ ಇವನಿಗೆ ದ್ರವ್ಯಾರ್ಜನೆ ಮಾಡಬೇಕು, ಎಲ್ಲ ಬೇಕಾದಷ್ಟು ಅದೆಲ್ಲ ಸಂಪಾದಿಸಿ ತೆಗೆದುಕೊಂಡು ಬಂದು ಕಾರ್ಯಗಳನ್ನೆಲ್ಲ ಮಾಡಿ, ಇದೆಲ್ಲವೂ ಕೂಡ ಕರ್ಮ. ಆದ್ದರಿಂದ ಅದಕ್ಕೂ ಕರ್ಮದ ಅಪೇಕ್ಷೆ ಇದೆ. ಆದ್ದರಿಂದ ಕರ್ಮಯೋಗವೇ ಏವ ಕರ್ತವ್ಯ, ಕರ್ಮಯೋಗವನ್ನೇ ಮಾಡಬೇಕು. ಯಾರು ಅಂದರೆ ಕರ್ಮಯೋಗ ಯೋಗ್ಯೇನ ಜ್ಞಾನಯೋಗ ಯೋಗ್ಯೇನ ಚ, ಇಬ್ಬರಿಂದಲೂ ಕರ್ಮಯೋಗವೇ ಮಾಡುವುದು ಅವದೇ ಅವರ ಕರ್ತವ್ಯ ಅಂತ ಹೇಳಿದ್ರು. ಅದಕ್ಕೆ ಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ, ವ್ಯಪದೇಶ್ಯಸ್ಯ. ವ್ಯಪದೇಶ್ಯರು ಅಂತ ಹೇಳಿದ್ರೆ ಬಹಳ ಶಿಷ್ಟರು, ಪ್ರಸಿದ್ಧರಾದವರು, ಅವರ ಹೆಸರು ಹೇಳುವುದಕ್ಕೆ ಯೋಗ್ಯತೆ ಇದೆ. ಯಾರಾದರೂ ಅವರ ಹೆಸರು ಹೇಳಿದ್ರೆ ಓ ಅಂತಹವರು ಅಂತ ತಿಳಿಯುತ್ತೆ. ಹಾಗೆ ಪ್ರಸಿದ್ಧರಾದವರು ಅವರ ಹೆಸರು ಹೇಳುವುದಕ್ಕೆ, ಅವರಿಗೆ ಅವರ ಹೆಸರನ್ನು ಎಲ್ಲರೂ ಕೂಡ ತೆಗೆದು ಹೇಳಿದ್ರೆ ಅದರಲ್ಲಿಯೇ ಒಂದು ಗೌರವ ಅದು ಗೊತ್ತಾಗುತ್ತೆ. ಅಂತಹವರಿಗೆ ವ್ಯಪದೇಶ್ಯರು. ಅಂತಹವರು ಲೋಕದಲ್ಲಿ ಮಹಾಜನರು. ಅವರೇನು ಮಾಡ್ತಾರೆ, ವಿಶೇಷತಃ ಸಯೇವ ಕರ್ತವ್ಯ, ಅಂಥವರಿಗೆ ವಿಶೇಷವಾಗಿ
ಲೋಕಸಂಗ್ರಹಕ್ಕಾಗಿ ಕರ್ಮಯೋಗವನ್ನೇ ಮಾಡಬೇಕು. ಇದೆಲ್ಲವೂ ಕೂಡ ಇದುವರೆಗೂ ಹೇಳಲ್ಪಟ್ಟಿತು. ಇದು ಒಂದು ಸಂಗ್ರಹವಾದ ಒಂದು ಸಂಗತಿಯನ್ನೇ ಹೇಳ್ತಾರೆ ಭಾಷಿಕಾರರು. ಈ ಶ್ಲೋಕಕ್ಕೆ ಸಂಗತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅತಃ ಅತಃ ಪರಂ, ಇಲ್ಲಿಂದ ಮುಂದೆ ಅಧ್ಯಾಯ ಶೇಷೇಣ, ಇನ್ನು ಮುಂದೆ ಬೇರೆ ಒಂದು ವಿಷಯ ಬರುತ್ತೆ. ಇದುವರೆಗೂ ಕರ್ಮಯೋಗದ ಶ್ರೇಷ್ಠತೆ ಹೇಳಿ, ಇನ್ನು ಮುಂದೆ ಜ್ಞಾನಯೋಗ ಬಹಳ ದುಶ್ಯಕ ಅನ್ನೋದು ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿಗೆ ಒಂದು ಘಟ್ಟ ಇಲ್ಲಿಗೆ, ಅದರಿಂದ ಅದಕ್ಕೊಂದು ಸಂಗತಿಯನ್ನೇ ಹೇಳ್ತಾರೆ, ಒಂದು ಸಂಗ್ರಹವಾದ ಅರ್ಥವನ್ನು ಹೇಳಿ ಅಧ್ಯಾಯ ಶೇಷೇಣ, ಮಿಕ್ಕ ಅಧ್ಯಾಯದ ಮಿಕ್ಕ ಭಾಗದಿಂದ ಜ್ಞಾನಯೋಗಸ್ಯ ದುಶ್ಯಕತೆಯ ಸಪ್ರಮಾದತ ಉಚ್ಯತೆ. ಜ್ಞಾನಯೋಗಗಳು ಮಾಡೋದಕ್ಕೆ ಬಹಳ ಕಷ್ಟ, ಪ್ರಾಮಾದಿಕವಾದ ದೋಷಗಳು ಸಂಭವಿಸುತ್ತೆ. ಪ್ರಾಮಾದಿಕ ಅಂದರೆ ನಮಗೆ ತಿಳಿಯದೇ ಆಗುವಂತಹ ದೋಷಗಳು, ಅದು ಸಂಭವಿಸುತ್ತೆ. ಅದನ್ನು ಮುಂದೆ ಇಲ್ಲಿ ಹೇಳಲ್ಪಡುತ್ತೆ. ಇದು ಸಂಗತಿ ಶ್ಲೋಕಕ್ಕೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ. ಪ್ರಕೃತಿ ವಿವಿಕ್ತಂ ಈದೃಶಂ ಆತ್ಮಸ್ವರೂಪಂ ತದೇವ ಸರ್ವದಾ ಅನುಸಂಧೇಯಮಿತಿ ಚ ಶಾಸ್ತ್ರಾಣಿ ಪ್ರತಿಪಾದಯಂತಿ. ಇಲ್ಲಿ ಹೇಳಿದ್ರು, ಶಾಸ್ತ್ರಗಳು ಏನು ತಿಳಿಸುತ್ತೆ ಅಂತ ಹೇಳಿದ್ರೆ, ಪ್ರಕೃತಿಯಿಂದ ಅತ್ಯಂತ ವಿಲಕ್ಷಣನಾದವನು, ಬೇರೆಯಾದವನು, ಪ್ರಕೃತಿಯಿಂದ ವಿವಿಕ್ತನಾದವನು ಅಂದರೆ ವಿಭಜಿಸಲ್ಪಟ್ಟವನು, ಬೇರೆಯಾದವನು ಅಂತ ಅರ್ಥ. ಈ ರೀತಿಯಾದ ಆತ್ಮಸ್ವರೂಪವು ಯಾವಾಗಲೂ ಸರ್ವದಾ ಅನುಸಂಧೇಯಂ ಇತಿ, ಅನುಸಂಧಾನ ಮಾಡಲ್ಪಡಬೇಕು ಅಂತ ಶಾಸ್ತ್ರಗಳು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಿದ್ರು. ಇಲ್ಲಿ ಪೇಜ್ ಏನಾದ್ರು ಮಿಸ್ ಆಗಿದೆಯಾ ಅಂತ ಒಂದು ಕನ್ಫರ್ಮ್ ಮಾಡ್ಕೊಂಡಿರ್ತೀನಿ. ಸರಿಯಾಗಿದೆ, ಇದುವೇ ಭಾಷೆ ಸರಿಯಾಗಿದೆ ಪೇಜ್. ಜ್ಞಾನವಾನಪಿ ಸ್ವಸ್ಯಾಹ ಪ್ರಕೃತೆ, ಒಬ್ಬ ತಿಳಿದವನು ಕೂಡ, ಜ್ಞಾನಿಯಾದವನು ಕೂಡ ತನ್ನ ಪ್ರಕೃತಿಗೆ ಅಂತ ಹೇಳಿದ್ರೆ ಪ್ರಾಚೀನ ವಾಸನಾಯ, ಪ್ರಾಚೀನವಾದ ವಾಸನಾ ಅಂತ ಹೇಳುವಂತಹದ್ದು ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ ನಮ್ಮ ಜ್ಞಾನದಲ್ಲಿ. ಹಿಂದೆ ನಮಗೆ ಅನುಭವಿಸಿದ ವಿಷಯಗಳೆಲ್ಲ ಒಂದು ಸಂಸ್ಕಾರವನ್ನು ಮಾಡುತ್ತೆ. ಈಗಲೂ ಯಾವುದಾದ್ರೂ ಒಂದು ಕರ್ಮಗಳನ್ನು, ಯಾವುದೋ ಒಂದು ಧ್ಯಾನವನ್ನು ಕರ್ಮವನ್ನು ಒಂದು 10 ಸತಿ ಮಾಡಿದ್ರೆ ಅದು ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ ನಮ್ಮ ಜ್ಞಾನದಲ್ಲಿ. ಅದು ಅನೇಕ ಕಾಲ ಇರುತ್ತೆ. ಬಹಳ ಕಾಲ ಮಾಡಿದರೆ ಆಳವಾದ ಒಂದು ಸಂಸ್ಕಾರ ಉಂಟಾಗುತ್ತೆ, ಬಲವಾದ ಸಂಸ್ಕಾರ. ಅದು ವಾಸನಾ ಅಂತ ಹೇಳಲ್ಪಡುವಂಥದ್ದು. ಪ್ರಾಚೀನ ವಾಸನ, ಬಹಳ ಇನ್ನು ಅನಾದಿ ಕಾಲದಿಂದ ಬರ್ತಾ ಇರುವಂತಹದ್ದು. ಅದಕ್ಕೆ ಸದೃಶವಾಗಿ ಅನುಗುಣವಾಗಿ ಪ್ರಾಕೃತ ವಿಷಯೇಷು ಏವ ಚೇಷ್ಟತೆ, ಪ್ರಾಕೃತ ವಿಷಯಗಳಲ್ಲಿಯೇ ಎಲ್ಲ ಅವನು ಕೆಲಸಗಳನ್ನು ತೊಡಗುತ್ತಾನೆ. ಅವನು ಈ ಜೀವಾತ್ಮನ ಪ್ರಕೃತಿ ಸಂಸರ್ಗವಿರುವವರೆಗೂ ಪ್ರಕೃತಿಯಿಂದ ಬೇರೆಯಾದ ಆತ್ಮನನ್ನು ಅನುಸಂಧಾನ ಮಾಡಬೇಕು ಅಂತ ಶಾಸ್ತ್ರಗಳು ಪ್ರತಿಪಾದನೆ ಮಾಡುತ್ತೆ. ಆದರೆ ತಿಳಿದವನು ಕೂಡ, ಆ ರೀತಿ ತಿಳಿದವನು ಕೂಡ ಪ್ರತಿಪಾದಯಂತೀತಿ ಜ್ಞಾನವಾನ್, ಈ ಜ್ಞಾನವಾನ್ಗೆ ವಿಶೇಷಣ ಇದೆಲ್ಲ. ಪ್ರಕೃತೆ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನ್ ಅಪಿ. ಜ್ಞಾನವಾನ್ ಅಂದರೆ ಯಾರು? ಅಜ್ಞಾನವಾನ್ಗೆ ಇಷ್ಟು ಕೂಡ ಮೊದಲ ಸಾಲು ಪೂರ್ತಿ ವಿಶೇಷಣ. ಪ್ರಕೃತಿ ವಿವಿಕ್ತಂ ಈದೃಶಂ ಆತ್ಮಸ್ವರೂಪಂ ತದೇವ ಸರ್ವದಾ ಅನುಸಂಧೇಯಂ ಚ ಶಾಸ್ತ್ರಾಣಿ ಪ್ರತಿಪಾದಯಂತಿ ಇತಿ ಜ್ಞಾನವಾನ್. ಇದನ್ನು ತಿಳಿದವನು ಅಂತ ಹೇಳೋದು. ಇಲ್ಲಿ ಈ ಪ್ರಕರಣಕ್ಕೆ ಸರಿಯಾಗಿ ಅರ್ಥವನ್ನು ಮಾಡ್ತಾರೆ ಭಾಷಿಕಾರರು. ಜ್ಞಾನವಾನ್ ಅಂದರೆ ಸಾಮಾನ್ಯವಾಗಿ ತಿಳಿದವನು, ಜ್ಞಾನಿಯಾದವನು ಅನ್ನೋ ಅರ್ಥವಲ್ಲ. ಪ್ರಕೃತಿಗಿಂತ ಬೇರೆಯಾದ ಈ ರೀತಿಯಾದ ಆತ್ಮಸ್ವರೂಪವನ್ನೇ ಅನುಸಂಧಾನ ಮಾಡಬೇಕು ಯಾವಾಗಲೂ ಅಂತ ಶಾಸ್ತ್ರಗಳು ಪ್ರತಿಪಾದನೆ ಮಾಡುತ್ತೆ ಅನ್ನೋದನ್ನು ಯಾರು ತಿಳಿದಿದ್ದಾನೋ ಅಂತಹ ಜ್ಞಾನಿ ಅಂತ ಅರ್ಥ. ಇಲ್ಲಿ ಪ್ರತಿಪಾದಯಂತಿ ಇತಿ ಜ್ಞಾನವಾನ್ ಅಪಿ ಅನ್ನು ಕೂಡ ಸ್ವಸ್ಯಾಹ ಪ್ರಕೃತೆ, ತನ್ನ ಪ್ರಕೃತಿಗೆ ಅನುಗುಣವಾಗಿ ಅಂತ ಹೇಳಿದ್ರೆ ಪ್ರಾಚೀನ ವಾಸನಾಯ ಸದೃಶಂ, ಅನಾದಿ ಕಾಲದಿಂದ ಬರುತ್ತಿರುವ ಈ ಪ್ರಾಚೀನ ಕರ್ಮಗಳ ವಾಸನೆ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ಸದೃಶವಾದ ಸಮಾನವಾದ
ಪ್ರಾಕೃತ ವಿಷಯೇಶ್ವೇವ ಚೇಷ್ಟತೆ. ಇಷ್ಟುವರೆಗೂ ಪ್ರಾಕೃತ ವಿಷಯಗಳಲ್ಲಿ ಇರೋದ್ರಿಂದಲೇ ಸಂಸಾರದಲ್ಲಿ ಇರೋದು. ಇಲ್ಲದೆ ಹೋದರೆ ಎಂದೋ ಮೋಕ್ಷ ಬಂದುಬಿಟ್ಟಿರೋದಲ್ಲ. ಆದ್ದರಿಂದ ವಿಷಯಗಳಲ್ಲಿಯೇ ವಿಷಯಗಳನ್ನು ಅನುಭವಿಸುತ್ತಿರುವುದರಿಂದಲೇ ಸಂಸಾರ ಮುಂದುವರಿತಾ ಇದೆ. ಪ್ರಾಕೃತ ವಿಷಯೇಶ್ವೇವ, ಪ್ರಕೃತಿಯ ವಿಷಯಗಳು ಅಂತ ಹೇಳಿದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು, ಅದರಲ್ಲಿಯೇ ಇವನಿಗೆ ಪ್ರವೃತ್ತಿ ಉಂಟಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಪ್ರಕೃತಿ ಯಾಂತಿ ಭೂತಾನಿ ಅಚಿತ್ ಸಂಸೃಷ್ಟಾ ಜಂತವ ಅನಾದಿಕಾಲ ಪ್ರವೃತ್ತ ವಾಸನಾಮೇ ವಯಾಂತಿ, ಅದನ್ನೇ ಅನುಸರಿಸಿಕೊಂಡು ಹೋಗುತ್ತವೆ. ಈ ಅನಾದಿ ಕಾಲದಿಂದ ಬಂದಿರುವಂತಹ ವಾಸನೆಯನ್ನೇ ಈ ಅಚಿತ್ ಸಂಸರ್ಗ ಉಂಟಿರುವಂತಹ ಜಂತುಗಳು ಅಂದರೆ ಪ್ರಾಣಿಗಳು ಅನಾದಿ ಕಾಲದಿಂದ ಬಂದಿರುವಂತಹ ತೊಡಗಿಕೊಂಡು ಬರ್ತಾ ಇದೆ, ಅನುಸರಿಸಿಕೊಂಡು ಅನಾದಿ ಕಾಲದಲ್ಲಿ ಪ್ರವೃತ್ತವಾಗಿ ಬಲವಾಗಿ ಹಾಗೆಯೇ ಬಂದಿದೆ. ಅದು ಪ್ರಬಲತರ ಪ್ರಾಚೀನ ಕರ್ಮವಾಸನ ಅಂತ, ಅದನ್ನೇ ಅನುಸರಿಸ್ಕೊಂಡು ಹೋಗ್ತಾರೆ. ತಾನಿ ವಾಸನ ಅನುಯಾಯಿನಿ ಭೂತಾನಿ, ಆ ವಾಸನೆಯನ್ನೇ ಅನುಸರಿಸ್ಕೊಂಡು ಹೋಗುವ ಈ ಪ್ರಾಣಿಗಳೆಲ್ಲವೂ ಕೂಡ ಶಾಸ್ತ್ರಕೃತ, ಅವರನ್ನು ಕುರಿತು ಶಾಸ್ತ್ರಕೃತ ನಿಗ್ರಹ ಕಿಂ ಕರಿಷ್ಯತಿ. ಭಾಷಿಕಾರರು ಶಾಸ್ತ್ರಕೃತ ಅಂತ ಅರ್ಥ ಮಾಡುದು. ಶಂಕರಾಚಾರ್ಯರು ಈಶ್ವರನಾದ ನನ್ನಿಂದ ಅಂತಲೂ ಹೇಳಿದ್ರು. ಶಾಸ್ತ್ರಕೃತ ಅನ್ನೋದು ಒಂದು ವಿಶೇಷವಾದ ಅರ್ಥ. ಭಾಷಿಕಾರರು ಹೇಳೋದು ಶಾಸ್ತ್ರದ ನಿಗ್ರಹ ಅಂತ ಹೇಳಿದ್ರು. ಶಾಸ್ತ್ರವು ಈಶ್ವರನ ಆಜ್ಞಾರೂಪವಾದದ್ದು, ವಿಧಿ ನಿಷೇಧವೆಲ್ಲ ಅದು ಈಶ್ವರನ ಆಜ್ಞೆಯೇ ಆದರೂ ಅಪೌರುಷೇಯವಾದ ಶಾಸ್ತ್ರ. ಅವರು ಈಶ್ವರನಾದ ನಾನೇ ಹೇಳಿದ್ರು ನನ್ನ ನಿಗ್ರಹವು ಯಾರು ಕೇಳೋದಿಲ್ಲ ಅಂತ ಶಂಕರಾಚಾರ್ಯರು ಅರ್ಥ ಮಾಡಿದ್ರು. ಹಾಗೆ ಮಾಡೋದಕ್ಕಿಂತ ಇದು ಎಲ್ಲ ಸಾರ್ವಕಾಲಿಕವಾದದ್ದು. ಶಾಸ್ತ್ರ ಎಂದೆಂದಿಗೂ ಇರುತ್ತೆ, ನಿತ್ಯವಾದದ್ದು, ಅಪೌರುಷೇಯವಾದದ್ದು ಶಾಸ್ತ್ರ. ಅವತಾರಗಳು ಯಾವುದೋ ಒಂದು ಕಾಲದಲ್ಲಿ ಆಗುತ್ತೆ, ಮುಗಿಯುತ್ತೆ. ಕೃಷ್ಣ ಅವತಾರ ಯಾವುದೋ ಕಾಲದಲ್ಲಿ ಆಗಿ ಮುಗಿಯಿತು, ಇವು ಕೃಷ್ಣ ಇಲ್ಲವಲ್ಲ. ಆದ್ದರಿಂದ ಶಾಸ್ತ್ರ ಇದ್ದೇ ಇದೆ ಎಂದಿಗೂ, ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಶಾಸ್ತ್ರ ಅನ್ವಯಿಸುವಂಥದ್ದು. ಅದರಿಂದ ಶಾಸ್ತ್ರದ ಅರ್ಥ ಅಂತ. ಆದರೆ ಈಶ್ವರನಿದ್ದ ಕಾಲದಲ್ಲಿ ಈಶ್ವರನ ನಿಗ್ರಹ ಅನ್ನೋದಕ್ಕೆ ವಿಶೇಷ ಹೇಳ್ಬೋದು. ಯಾಕೆಂದರೆ ಪ್ರತ್ಯಕ್ಷವಾಗಿ ತಿಳಿಯುವಂಥದ್ದು. ಶಾಸ್ತ್ರದಿಂದ ತಿಳಿಯೋದು ಪರೋಕ್ಷವಾದದ್ದು. ಶಾಸ್ತ್ರ ಪ್ರತ್ಯಕ್ಷ ಜ್ಞಾನ ಉಂಟು ಮಾಡೋದಿಲ್ಲ. ಶಬ್ದವು ಪ್ರತ್ಯಕ್ಷ ಜ್ಞಾನವನ್ನು ಉಂಟು ಮಾಡೋದಿಲ್ಲ, ಅದು ಪರೋಕ್ಷ ಜ್ಞಾನವನ್ನೇ ಉಂಟು ಮಾಡುತ್ತೆ. ಆದ್ದರಿಂದ ಶಬ್ದಜನ್ಯ ಜ್ಞಾನ ಪ್ರತ್ಯಕ್ಷವಲ್ಲ. ಆದರೆ ಈಶ್ವರನೇ ಹೇಳಿದ್ರೆ ಪ್ರತ್ಯಕ್ಷವಾಗಿ ತಿಳಿಬೇಕಲ್ಲ. ಆದರೆ ಈಶ್ವರ ಎಲ್ಲ ಕಾಲದಲ್ಲಿಯೂ ಅವತಾರ ಮಾಡೋದಿಲ್ವಲ್ಲ. ಶಾಸ್ತ್ರವು ಎಂದೆಂದಿಗೂ ಇದೆ, ಶಾಸ್ತ್ರದಿಂದಲೇ ತಿಳಿಬೇಕು ನಾವು ಈಶ್ವರನ ಆಜ್ಞೆ ವಿಧಿ ನಿಷೇಧಗಳನ್ನೆಲ್ಲ. ಆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟ, ಅದರಿಂದ ಮಾಡಲ್ಪಟ್ಟ ನಿಗ್ರಹ ಇವನನ್ನು ನಿಯಮಿಸುತ್ತೆ. ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಒಬ್ಬೊಬ್ಬರು. ಅದು ಈ ಪ್ರಕೃತಿಯ ವಾಸನೆಗೆ ಬಲವಾಗಿ ಸಿಕ್ಕಿ ಹಾಕಿಕೊಂಡು ಅದರ ದಾರಿಯಲ್ಲೇ ಹೋಗ್ತಿರುವ ಜಂತುಗಳನ್ನು ಆ ನಿಗ್ರಹ ಏನು ಮಾಡೋಕ್ಕೆ ಸಾಧ್ಯವಿಲ್ಲ, ವಾಸನೆಯೇ ಬಲವಾಗಿದೆ ಅಂತ ಇಲ್ಲಿ ಹೇಳಲ್ಪಡೋದು. ಅದಕ್ಕೆ ಇಲ್ಲಿ ಹೇಗೆ ಅನ್ವಯ ಅಂದರೆ ಕರ್ಮಯೋಗವೇ ಶ್ರೇಷ್ಠ ಅಂತ ಹೇಳೋದು. ಕರ್ಮ ಮಾಡೋದು ಸುಲಭ, ಕರ್ಮ ಮಾರ್ಗದಲ್ಲಿಯೇ ಹೇಳ್ಕೊಂಡು ಹೋಗುತ್ತೆ ವಾಸನೆ ನಮ್ಮನ್ನು. ಜ್ಞಾನ ಮಾರ್ಗದಲ್ಲಿ ಹೇಳ್ಕೊಂಡು ಹೋಗೋದಿಲ್ಲ. ಜ್ಞಾನ ಮಾರ್ಗ ಅಭ್ಯಾಸವೇ ಇಲ್ಲ ನಮಗೆ. ಕರ್ಮ ಮಾರ್ಗವು ಸುಲಭವಾಗಿ ಹೊರಟೋಗ್ಬೋದು ಕರ್ಮ ಮಾರ್ಗದಲ್ಲಿ. ಯಾಕೆ ಅಂದರೆ ಪ್ರಾಚೀನ ಕಾಲದಿಂದ ಅದೇ ಮಾಡ್ಕೊಂಡ್ಬರ್ತಾ ಇದ್ದೀವಿ ಕರ್ಮಗಳನ್ನೇ. ಆದ್ದರಿಂದ ಅದು ಸುಲಭ ಅನ್ನೋದು ಇಲ್ಲಿ ತಿಳಿಯುತ್ತೆ ತಾತ್ಪರ್ಯದಲ್ಲಿ. ಉತ್ತರ ಪ್ರಘಟಕ ಸಂಗತ್ಯರ್ಥಂ, ಮುಂದಿನ ಘಟ್ಟದ ಒಂದು ಸಂಗತಿಗೋಸ್ಕರ, ಪ್ರತಿಪತ್ತಿ ಸೌಕರ್ಯಾರ್ಥಂಚ, ಚೆನ್ನಾಗಿ ತಿಳಿಯಲಿ ಅಂತ ಸುಲಭವಾಗಿ ತಿಳಿಯುವುದಕ್ಕೋಸ್ಕರವೂ ಕೂಡ ಪೂರ್ವೋಕ್ತಂ ಸಂಕಲಯ್ಯ ದರ್ಶಯತಿ, ಇದುವರೆಗೂ ಹೇಳಲ್ಪಟ್ಟ ವಿಷಯವನ್ನು ಸಂಗ್ರಹವಾಗಿ ತಿಳಿಸ್ತಾರೆ. ಅದನ್ನು ಕರ್ಮಯೋಗದ ಶ್ರೇಷ್ಠತೆ ಯಾವ ಕಾರಣದಿಂದ ಹೇಳಲ್ಪಟ್ಟಿತು, ಎಲ್ಲರೂ ಅದನ್ನೇ ಮಾಡಬೇಕು. ಕರ್ಮಯೋಗಕ್ಕೆ ಯೋಗ್ಯರು, ಜ್ಞಾನಯೋಗಿಯರು ಇಬ್ಬರಿಗೂ ಅದೇ ಮಾಡೋದು ಕರ್ತವ್ಯ ಅನ್ನುವುದೆಲ್ಲ ಹೇಳಲ್ಪಟ್ಟಿತು. ಅದನ್ನು ಸಂಗ್ರಹವಾಗಿ ಹೇಳಿದ್ರು. ಮುಕ್ತಾನಾಂ ಕರ್ತೃತ್ವಸ್ಯ ಗುಣಾಧೀನತ್ವ ಅಭಾವಾತ್ ಪ್ರಕೃತಿ ಸಂಸರ್ಗಿಣ ಇತ್ಯುಕ್ತಂ. ಆದ್ದರಿಂದ ಮುಕ್ತರಿಗೆ ಪ್ರಕೃತಿಯ ಸಂಸರ್ಗವಿಲ್ಲದೆ ಇರುವುದರಿಂದ ಇಲ್ಲಿ ಯಾರಿಗೆ ಗುಣಗಳ ಪ್ರಭಾವ ಯಾರ ಮೇಲೆ, ಪ್ರಕೃತಿಯೇ ಜ್ಞಾನವಾನ್ ಅಂತ ಹೇಳಿದ್ರೆ ಪ್ರಕೃತಿ ಸಂಸರ್ಗ ಇರುವವರಿಗೆ ಮಾತ್ರ ಅನ್ವಯ ಆಯಿತು. ಆದ್ದರಿಂದ ಪ್ರಕೃತಿ ಸಂಸರ್ಗಿಣ ಮೊದಲು ಸ್ಪಷ್ಟಪಡಿಸ್ತಾರೆ. ಪ್ರಕೃತಿ ಸಂಸರ್ಗ ಉಳ್ಳವ
ಎಲ್ಲ ಜಂತುಗಳು ಅಂತ ಹೇಳಿಬಿಟ್ಟು. ಜ್ಞಾನಯೋಗ ಅನಾದರ ಹೇತುಭೂತ. ಜ್ಞಾನಯೋಗವನ್ನು ಅನಾದರ ಮಾಡುವುದಕ್ಕೋಸ್ಕರ ಕಾರಣವಾದುದು ಯಾವ್ಯಾವುದು ಅಂತ ಹೇಳಿದ್ರೆ ದುಷ್ಯಕತ್ವಾದಿ ಸಮರ್ಥನ ಪರಂ ಅನಂತರ ಪ್ರಕರಣಂ ಇತಿ ಅಭಿಪ್ರಾಯೇಣ ಅತಃ ಪರಂ. ಜ್ಞಾನಯೋಗವು ದುಷ್ಯಕ ಅನ್ನುವುದು ಇನ್ನು ಮೇಲೆ ಬರುವಂತಹ ಪ್ರಕರಣದ ವಿಷಯ. ನ ಅನುತಿಷ್ಠಂತಿ ಇತ್ಯಸ್ಯ ಹೇತುರಪಿ ಸದೃಶಂ ಇತ್ಯಾದಿನ ಅಭಿಪ್ರೇತಃ. ಅದಕ್ಕೆ ಸದೃಶಂ ಚೇಷ್ಟತೆ ಅನ್ನೋದ್ರಿಂದ ಅನುಷ್ಠಾನ ಮಾಡೋದಿಲ್ಲ ಅನ್ನೋದು ಅರ್ಥವಾಗುತ್ತೆ. ಜ್ಞಾನವಾನಪಿ ಇತ್ಯತ್ರ ತಾವಲ್ ಲೌಕಿಕ ಜ್ಞಾನಂ ಮಾತ್ರ ಮುಚ್ಯತೆ ನ ತಾವತ್ ಲೌಕಿಕ ಜ್ಞಾನ ಮಾತ್ರ ಮುಚ್ಯತೆ. ಕೇವಲ ಲೌಕಿಕ ಜ್ಞಾನವಲ್ಲ, ಪ್ರಕರಣಕ್ಕೆ ಅನುಗುಣವಾಗಿ ಆತ್ಮಜ್ಞಾನವುಳ್ಳವನು ತಸ್ಯ ಪ್ರಕೃತಿ ಅನುಕೂಲ ಪ್ರವೃತ್ತಿ ವಿರೋಧಿತ್ವ ಅಭಾವೇನ ಅಪಿ ಶಬ್ದ ಅನನ್ವಯ. ಜ್ಞಾನವಾನ್ ಅಪಿ ಅಂತ ಹೇಳಿರೋದ್ರಿಂದ ಬರೀ ಜ್ಞಾನವಾನನಿದ್ರೆ ಎಲ್ಲರನ್ನು ಸೇರಿಸ್ಕೊಳ್ಬೋದಾಗಿತ್ತು. ಅಪಿ ಅಂತ ಹೇಳಿರೋದು ಆದ್ದರಿಂದ ಇಲ್ಲಿ ಅವನ ಪ್ರಕೃತಿಗೆ ಅನುಕೂಲವಾಗಿಯೇ ಇದ್ದಾನವನು. ಆದ್ದರಿಂದ ಇಲ್ಲಿ ಪ್ರಕೃತಿಯ ವಿವಿಕ್ತವಾದ ಆತ್ಮಸ್ವರೂಪವನ್ನು ತಿಳಿದುಕೊಳ್ಬೇಕು ಅಂತ ಶಾಸ್ತ್ರದಿಂದ ತಿಳಿದಂತಹ ಒಬ್ಬ ಅಧಿಕಾರಿ ಅವನಿಗೂ ಕೂಡ ಇದು ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾ ಇರೋದು ಇಲ್ಲಿ. ಸಾಮಾನ್ಯವಾದ ಜ್ಞಾನವಲ್ಲ. ನಾಪಿ ಆತ್ಮ ಸಾಕ್ಷಾತ್ಕಾರ ಪರ್ಯಂತಂ ಜ್ಞಾನಂ. ಜ್ಞಾನವಾನ್ ಅಂತ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರ ಹೊಂದಿರುವವನು ಅಂತಲೂ ಅರ್ಥವಲ್ಲ. ಯಾಕೆಂದ್ರೆ ಅದು ಮುಂದೆ ಇನ್ನು ಬರಬೇಕು, ಫಲ ಇನ್ನೂ ಆರಂಭಿಸಿದಾನೆ ಸಾಧನವನ್ನು. ತಸ್ಯಾಂ ಅವಸ್ಥಾಯಾಮ್ ಪ್ರಕೃತಿ ಅನುವರ್ತಿತ್ವ ಪ್ರಸಂಗ ಅಭಾವಾತ್. ಆ ಆತ್ಮಜ್ಞಾನವನ್ನು ಪಡೆದಿರುವವನು ಪ್ರಕೃತಿಯನ್ನು ತನ್ನ ವಶದಲ್ಲಿಟ್ಕೊಂಡಿರ್ತಾನೆ ಅಲ್ಲಿ. ಆದ್ದರಿಂದ ಅವನ ವಿಷಯವು ಜ್ಞಾನವಾನ್ ಅಂತ ಹೇಳೋದಕ್ಕೆ ಆತ್ಮಾವಲೋಕನ ಪಡೆದವನ ವಿಷಯವೂ ಅಲ್ಲ ಜ್ಞಾನಿ ಅಂತ ಹೇಳೋದು. ಸಾಮಾನ್ಯ ಲೌಕಿಕ ಜ್ಞಾನವುಳ್ಳವನೂ ಅಲ್ಲ. ವಿಶೇಷವಾಗಿ ಇಲ್ಲಿ ಹೇಳಲ್ಪಡಿರೋದು ಕರ್ಮಯೋಗ ಜ್ಞಾನಯೋಗ ಅಧಿಕಾರಿಗಳು. ಅತಃ ಯದಾಲಂಬ್ಯ ಜ್ಞಾನಯೋಗೆ ಪ್ರವೃತ್ತಿ ಉತ್ಸಹತೆ ತಜ್ಞಾನಮಿಹ ವಿವಕ್ಷಿತಂ. ಜ್ಞಾನಯೋಗ ವಿಶೇಷವಾಗಿ ಹೇಳುದು ಸ್ವಾಮಿ ದೇಶಿಕನಲ್ಲಿ ವಿಶೇಷವಾದ ಅರ್ಥ ಹೇಳ್ತಾರೆ. ಯಾವ ಒಂದು ಜ್ಞಾನವನ್ನು ಆಲಂಬಿಸಿ ಜ್ಞಾನಯೋಗ ಮಾಡಬೇಕು ಅಂತ ಅವನು ಪ್ರವರ್ತಿಸ್ತಾನೋ ಆ ಜ್ಞಾನವೂ ಇಲ್ಲಿ ಹೇಳಲ್ಪಟ್ಟಿದೆ. ಅಂತ ಹೇಳಿದ್ರೆ ಇವನು ಆರಂಭ ದಶೆಯಲ್ಲಿರುವಂತಹವನು ಅಂತ ಅರ್ಥ. ಜ್ಞಾನಯೋಗ ಆರಂಭಿಸುವನು. ತಚ್ಚ ಶಾಸ್ತ್ರಜನ್ಯವಾದ ಜ್ಞಾನ ಅದು. ಯಥಾವಸ್ಥಿತ ಆತ್ಮತತ್ವಜ್ಞಾನಂ ಇತಿ ಅಭಿಪ್ರಾಯೇಣ ಪ್ರಕೃತಿ ವಿವಿಕ್ತಂ. ಯಥಾವಸ್ಥಿತವಾದ ಆತ್ಮತತ್ವಜ್ಞಾನ ಶಾಸ್ತ್ರಜನ್ಯವಾದದ್ದು, ಇನ್ನೂ ಪ್ರತ್ಯಕ್ಷವಾಗಿಲ್ಲ ಅವನಿಗೆ. ಈ ಕರ್ಮಯೋಗವೋ ಜ್ಞಾನಯೋಗವೋ ಮಾಡಿ ಆ ಸಾಧನೆ ಮುಗಿದಾಗ ಪ್ರತ್ಯಕ್ಷವಾಗುತ್ತೆ. ಅದುವರೆಗೂ ಶಾಸ್ತ್ರಜನ್ಯ ಜ್ಞಾನದಿಂದ ಸಾಧನೆಯನ್ನು ಮಾಡಬೇಕು ಈ ಅಧಿಕಾರಿ. ಈದೃಶಂ ಇತಿ ಯಥಾವಸ್ಥಿತ ಪರಶೇಷತ್ವಾದಿ ವಿಶಿಷ್ಟ ಸ್ವರೂಪ ನಿರ್ದೇಶ. ಇದು ವಿಶೇಷವಾದ ಅರ್ಥಗಳನ್ನೆಲ್ಲ ಇಲ್ಲಿ ತಿಳಿಸ್ತಾರೆ. ಈದೃಶಂ ಅಂತ ಇಲ್ಲಿ ಹೇಳುವಾಗ ಸದೃಶಂ ಚೇಷ್ಟತೆ ಪ್ರಕೃತಿ ವಿವಿಕ್ತಂ ಈದೃಶಂ ಆತ್ಮಸ್ವರೂಪಂ. ಪ್ರಕೃತಿ ವಿವಿಕ್ತಂ ಈದೃಶಂ ಆತ್ಮಸ್ವರೂಪಂ. ಈದೃಶಂ ಅಂದರೆ ಭಗವತ್ ಶೇಷವಾದದ್ದು ಅನ್ನುವ ಅರ್ಥ. ಭಗವಂತನಿಗೆ ಶೇಷವಾದದ್ದು. ಯಥಾವಸ್ಥಿತ ಪರಶೇಷತ್ವಾದಿ ವಿಶಿಷ್ಟ ಸ್ವರೂಪ ಉಳ್ಳವನು ಅಂತ ಅರ್ಥ. ಅಂತಹ ಜ್ಞಾನ ಶಾಸ್ತ್ರದಿಂದ ಉಂಟಾಗಿದೆ ಅಧಿಕಾರಿಗೆ. ಆದ್ದರಿಂದ ಆತ್ಮನನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಸಾಧನೆಯನ್ನು ಅನುಷ್ಠಾನ ಮಾಡೋಕ್ಕೆ ಆರಂಭಿಸಿದ್ದಾನೆ. ಅಂಥವರ ವಿಷಯ ಇಲ್ಲಿ ಹೇಳಿರುವಂಥದ್ದು. ತದೇವ ವಿಷಯಾನುಭವ ವ್ಯವಚ್ಛೇದ ಸರ್ವದಾ ಇತಿ ಆಫಲಾವಾಪ್ತೇ ಇತ್ಯರ್ಥ. ಇಲ್ಲಿ ತದೇವ ಸರ್ವದಾ ಅನುಸಂಧೇಯಂ ಅಂತ ಹೇಳಿದ್ರೆ, ಸರ್ವದಾ ಅನ್ನೋದಕ್ಕೆ ಒಂದು ಶಬ್ದವು ಭಾಷ್ಯದಲ್ಲಿ ವಿಶೇಷವಾದ ಅರ್ಥ. ಅದು ಪ್ರಕೃತ ವಿಷಯಕ್ಕೆ ಅಧ್ಯಾಯಕ್ಕೆ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಸ್ವಾಮಿ ದೇಶಿಕನ್ ವಿಶೇಷವಾಗಿ ತಿಳಿಸ್ತಾರೆ ತಾತ್ಪರ್ಯ ಚಂದ್ರಿಕೆಯಲ್ಲಿ. ಇಲ್ಲೇ ಹೋದರೆ ಪೂರ್ಣವಾಗಿ ತಿಳಿಯೋದು ಕಷ್ಟ. ತದೇವ ಸರ್ವದಾ ಈದೃಶಂ ಆತ್ಮಸ್ವರೂಪಂ ಹೇಳಿದ್ರು. ಭಗವತ್ ಶೇಷವಾದದ್ದು, ಯಥಾವಸ್ಥಿತವಾದ ಭಗವತ್ ಶೇಷತ್ವವನ್ನು ಹೊಂದಿರುವಂತಹ ಆತ್ಮಸ್ವರೂಪ. ಸರ್ವದಾ ಅಂತ ಹೇಳಿದ್ರೆ ಏನರ್ಥ? ಎಲ್ಲ ಕಾಲದಲ್ಲಿಯೂ ಅಂದರೆ ಎಷ್ಟು ಕಾಲ ಅನ್ನೋದು ಹೇಗೆ ತಿಳಿಯುತ್ತೆ ಅಂದರೆ ಫಲ ಸಿಗುವವರೆಗೂ ಅಂತ ಅರ್ಥ. ಆತ್ಮಾವಲೋಕನ ದೊರಕುವವರೆಗೂ ಈ ಸಾಧನ ಇದನ್ನು ಅನುಸಂಧಾನವನ್ನು ಮುಂದುವರಿಸಬೇಕು. ಆ ಫಲಾವಾಪ್ತೇ ಫಲ
ಸಿಗುವವರೆಗೂ, ಫಲದ ಅವಾಪ್ತಿ, ಫಲ ಸಿಗುವವರೆಗೂ, ಆ ಫಲಾವಾಪ್ತಿಯನ್ನು ಫಲ ಸಿಗುವವರೆಗೂ ಅಂತ ಅರ್ಥ. ಸ್ವಸ್ಯಾಹ ಪ್ರಾತಿಸ್ವಿಕ್ಯ ಇತ್ಯರ್ಥಃ. ಸ್ವಸ್ಯಾಹ ಪ್ರಕೃತೇಃ ಸದೃಶಂ ಚೇಷ್ಟತೆ. ಸ್ವಸ್ಯಾಹ ಅಂದರೆ ಪ್ರತಿಸ್ವಿಕ ಅಂದರೆ ಒಬ್ಬೊಬ್ಬರಿಗೂ ಅಂತ ಅರ್ಥ. ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವರವರು ಚೇಷ್ಟೆಗಳನ್ನು ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ ಅಂತ ಅರ್ಥ. ಕೆಲವರಿಗೆ ಅಧಿಕವಾಗಿ ಕರ್ಮದ ವಾಸನೆ ಇರ್ಬೋದು, ಕೆಲವರಿಗೆ ಸ್ವಲ್ಪ ಕಡಿಮೆ ಇರ್ಬೋದು. ಪ್ರಾತಿಸ್ವಿಕಂ ಅಂದರೆ ಒಬ್ಬೊಬ್ಬರಿಗೂ ಅಂತ ಅರ್ಥ, ಅವರವರ ಪ್ರಕೃತಿ ಅಂತ ಅರ್ಥ. ಚೇತನ ಪ್ರವೃತ್ತಿ ರೂಪ ಚೇಷ್ಟಾಯ ಅಸಾಧಾರಣ ಕಾರಣಂ ಈ ರಾಗದ್ವೇಷವು ತೌ ಚ ಅನಂತರ ಶ್ಲೋಕೆ ಅಭಿಧೀಯತೆ. ಅದರಿಂದ ಇವನಿಗೆ ಪ್ರವೃತ್ತಿ ರೂಪವಾದ ಚೇಷ್ಟೆಗಳು ಅಂದರೆ ಪ್ರವೃತ್ತಿ ರೂಪವಾದ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ ಅಸಾಧಾರಣವಾದ ಕಾರಣ ಯಾವುದು ಅಂದರೆ ರಾಗದ್ವೇಷಗಳು ಮುಂದಿನ ಶ್ಲೋಕದಲ್ಲಿ ಹೇಳಲ್ಪಡುತ್ತೆ ಅದು. ತನ್ಮೂಲಂಚ ಪ್ರಾಚೀನ ವಾಸನ ಏವ ಅಂದರೆ ಎಲ್ಲ ಪ್ರಕೃತಿಯ ವಿಷಯಗಳು ಅಂದರೆ ಈ ಶಬ್ದಸ್ಪರ್ಶ ರೂಪರಸಗಂಧಗಳು ಕೆಲವು ಶಬ್ದದಲ್ಲಿಯೇ ತೆಗೆದುಕೊಂಡ್ರೆ ಕೆಲವು ನಮಗೆ ಇಷ್ಟವಾಗುತ್ತೆ, ಕೆಲವು ಇಷ್ಟವಾಗುವುದಿಲ್ಲ. ಹಾಗೆಯೇ ರಸದಲ್ಲಿ ಇಷ್ಟವಾಗುತ್ತೆ, ಇಷ್ಟವಾಗೋದಿಲ್ಲ. ಹೀಗೆ ಶಬ್ದ ಸ್ಪರ್ಶ ರೂಪ ರಸಗಂಧ ಎಲ್ಲದರಲ್ಲಿಯೂ ಇಷ್ಟವಾದದ್ದು ಇರುತ್ತೆ, ಇಷ್ಟವಾಗದೇ ಇರೋದಿರುತ್ತೆ. ಇಷ್ಟವಾದದ್ದರಲ್ಲಿ ರಾಗ, ಇಷ್ಟವಾಗದೇ ಇರೋದ್ರಲ್ಲಿ ದ್ವೇಷ. ಇದೆರಡೇ ಪ್ರಧಾನವಾದ ಮೂಲ ಕಾರಣ, ಅಸಾಧಾರಣವಾದ ಕಾರಣ ರಾಗ ದ್ವೇಷ ಅಂತ ಹೇಳಲ್ಪಟ್ಟಿದೆ. ಅದು ಮುಂದೆ ಹೇಳ್ತಾರೆ. ಅದಕ್ಕೆಲ್ಲ ಕಾರಣ ಏನು? ಮೂಲ ಕಾರಣ ಪ್ರಾಚೀನ ವಾಸನ, ಹಿಂದೆ ಅನುಭವಿಸಿದಂತಹ ವಿಷಯಗಳ ಒಂದು ಸಂಸ್ಕಾರ. ಅತಃ ಅತ್ರ ಪ್ರಕೃತಿ ಶಬ್ದೇನ ಸ್ವಭಾವ ವ್ಯಪದೇಶಾರ್ಹ ಅನಾದಿವಾಸನ ಏವ ವಿವಕ್ಷಿತ ಪ್ರಾಚೀನ ವಾಸನಾಯ. ಪ್ರಕೃತಿ ಶಬ್ದದಿಂದ ಅದರ ಸ್ವಭಾವವು ಹೇಳಲ್ಪಟ್ಟಿದೆ. ಆದ್ದರಿಂದ ಸ್ವಭಾವ ವ್ಯಪದೇಶಾರ್ಹ ಅನಾದಿವಾಸನ, ಅದರ ಸ್ವಭಾವವನ್ನು ಹೇಳೋದು ಅನಾದಿವಾಸನ. ಪ್ರಕೃತಿಯ ಒಂದು ಸ್ವಭಾವ ಅದು ನಮ್ಮ ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತೆ ಅನುಭವದಿಂದ ಅಂತ ಹೇಳೋದು. ಪ್ರಕೃತಿ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಹೇಳ್ಬೋದಲ್ಲ. ಮೂಲ ಪ್ರಕೃತಿ ಅಂತ ಹೇಳ್ಬೋದು, ಪ್ರಕೃತಿ ಪರಿಣಾಮವಾದ ಶರೀರ ಅಂತ ಕೆಲವು ಕಡೆ ಅರ್ಥ ಬರುತ್ತೆ, ಅಥವಾ ಅದಕ್ಕೆ ಅವ್ಯಕ್ತ ಅನ್ನುವ ಅರ್ಥ ಬರುತ್ತೆ. ವ್ಯಕ್ತವಾದ ವಿಷಯಗಳು ಪ್ರಕೃತಿ ಅಂತ ಹೇಳಲ್ಪಟ್ಟಿದೆ. ಪ್ರಕೃತಿ ಶಬ್ದಕ್ಕೆ ಬೇಕಾದಷ್ಟು ಪ್ರಕರಣಕ್ಕೆ ಅನುಗುಣವಾಗಿಯೂ ಬೇರೆ ಬೇರೆ ಅರ್ಥಗಳು. ಸಾಮಾನ್ಯವಾಗಿ ಕಾರಣ ಅಂತ ಹೇಳ್ಬೋದು, ಜನಿಕರ್ತು ಪ್ರಕೃತಿ ಅಂತ ಹೇಳಿ ಪಾಣಿನಿ ಸೂತ್ರ, ಪ್ರಕೃತಿ ಅದು ಕಾರಣವಾದದ್ದು ಅಂತ ಅರ್ಥ. ಹೀಗೆಲ್ಲ ಬೇಕಾದಷ್ಟು ಅರ್ಥಗಳಿದೆ. ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಪ್ರಾಚೀನ ವಾಸನ ಅಂತ ಹೇಳಲ್ಪಟ್ಟಿದೆ. ಅದರ ಸ್ವಭಾವ ಇಲ್ಲಿ ಹೇಳಬೇಕು. ಅದರ ಒಂದು ಪ್ರಭಾವದಿಂದ, ಸಂಸ್ಕಾರದಿಂದಲೇ ಇವನಿಗೆ ಈ ರೀತಿ ಕರ್ಮಗಳಲ್ಲಿ ಒಂದು ಪ್ರವೃತ್ತಿ ತಾನಾಗಿಯೇ ಉಂಟಾಗುತ್ತೆ ಸುಲಭವಾಗಿ ಅಂತ ಹೇಳೋದು. ಸದೃಶಮಿತಿ ಅನೇನ ಅಭಿಪ್ರೇತಂ ಅನುರೂಪ್ಯಮಾಹ ಪ್ರಕೃತಿ ವಿಶೇಷು ಸದೃಶಂ ಚೇಷ್ಟವಾ. ಪ್ರಕೃತೇಹೇ ಸದೃಶಂ ಅಂದರೆ ಪ್ರಾಕೃತ ವಿಷಯಗಳಲ್ಲಿ ಶಬ್ದಾದಿ ವಿಷಯ ವಾಸನೆಯ ಪುನರಪಿ ತತ್ರೈವ ಪ್ರವರ್ತತೆ. ಶಬ್ದವೇ ಮೊದಲಾದ ವಿಷಯಗಳ ಒಂದು ಅನುಭವಿಸಿದ ಸಂಸ್ಕಾರ, ಹಿಂದಿನ ಜನ್ಮಗಳಲ್ಲಿ ಅನುಭವಿಸಿದ ಸಂಸ್ಕಾರದಿಂದ ಈವಾಗಲೂ ಅದೇ ರೀತಿ ಪ್ರವೃತ್ತಿ ಉಂಟಾಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಜ್ಞಾನವಾಂಶ್ಚೇತ್ ಜ್ಞಾನಾನುರೂಪಂ ಚೇಷ್ಟತಾಂ ಕುತಃ ಪ್ರಕೃತಿ ಅನುರೂಪಂ ಚೇಷ್ಟತೆ. ಜ್ಞಾನವಾನಪಿ ಅಂದರೆ ಜ್ಞಾನಕ್ಕೆ ಅನುಗುಣವಾಗ್ತಾನೆ ಮಾಡಬೇಕು. ಅವನು ಜ್ಞಾನವನ್ನು ಹೊಂದಿದ್ರೆ ಅನುಷ್ಠಾನ ಮಾಡಬೇಕಲ್ಲ, ಜ್ಞಾನಕ್ಕೆ ಅನುಗುಣವಾಗಿ. ಪ್ರಕೃತಿಯ ಅನುಗುಣವಾಗಿ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಅದನ್ನು ಇಲ್ಲಿ ಪುನರುಕ್ತಿ ಶಂಕಾಂ ಪರಿಹರನ್ ಉತ್ತರತ್ವಂ ವಿವೃಣೋತಿ ಅಚಿದಿತಿ. ಅಚಿತ್ ಸಂಸೃಷ್ಟಾ ಜಂತವಃ ಭೂತ ಶಬ್ದಾರ್ಥ. ಭೂತ ಅಂತ ಹೇಳಿದ್ರೆ ಪ್ರಕೃತಿಂ ಯಾಂತಿ ಭೂತಾನಿ. ಭೂತ ಅನ್ನೋದು ಅಚಿತ್ ಸಂಸರ್ಗ ಹೊಂದಿದ ಚೇತನರು, ಜಂತುಗಳು, ಅಚಿತ್ ಸಂಸರ್ಗ ಹೊಂದಿರುವ ಚೇತನರು. ಅನಾದಿ ಕಾಲ ಪ್ರವೃತ್ತ ಅಚಿತ್ ಸಂಸರ್ಗಕೃತ ಅಪರೋಕ್ಷ ಅಭಂಗುರ ದೇಹಾತ್ಮಭ್ರಮಜನಿತಾಂ ಅತ್ಯಂತ ಪ್ರಚಿತಾಂ ವಾಸನಾಂ ಅದ್ಯತನ ಪರೋಕ್ಷಶಾಸ್ತ್ರಜನ್ಯ ಜ್ಞಾನಂ ನ ಸಹಸಾ ಏವ ನಿರೋಧಂ ಕ್ಷಮಂ ಇತಿ ಅಭಿಪ್ರಾಯ. ಸ್ವಾಮಿ ದೇಶಿಕನ ಅದ್ಭುತವಾಗಿ ಇಲ್ಲಿ ವಿವರಿಸ್ತಾರೆ. ಇಲ್ಲಿ ಅನಾದಿ ಕಾಲವಾಸಿ ಇದು ಬಂದಿರೋ ಪ್ರಕೃತಿಂ ಯಾಂತಿ ಭೂತಾನಿಗೆ ಭಾಷ್ಯಕಾರರು ಅಚಿತ್ ಸಂಸೃಷ್ಟಾ ಜಂತವಃ
ಅನಾದಿಕಾಲ ಪ್ರವೃತ್ತ ವಾಸನಾಮೇವ ಯಾಂತಿ. ಅಂತಹವರಿಗೆ ವಾಸನಾನುಯಾನೀನಿ ಭೂತಾನಿ ತಾನಿ ಶಾಸ್ತ್ರಕೃತ ನಿಗ್ರಹ ಕಿಂ ಕರಿಷ್ಯತಿ ಅಂತ ಹೇಳಿದ್ರು. ಹಿಂದೆ ಅನುಭವಿಸಿದ ವಿಷಯಗಳು ಪ್ರತ್ಯಕ್ಷವಾಗಿ ಅನುಭವಿಸಿರುವಂತಹದ್ದು, ಅದರ ಸಂಸ್ಕಾರ ಉಂಟಾಗಿದೆ. ಈಗ ಶಾಸ್ತ್ರದಿಂದ ಪರೋಕ್ಷ ಜ್ಞಾನ ಬರುತ್ತೆ. ಪರೋಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನವನ್ನು ಹೋಗಿಸೋದಿಲ್ಲ, ಪ್ರತ್ಯಕ್ಷ ಭ್ರಮೆಯನ್ನು ಹೋಗಿಸೋಕ್ಕೆ ಸಾಧ್ಯವಿಲ್ಲ ಪರೋಕ್ಷ ಜ್ಞಾನ. ಆದ್ದರಿಂದ ಪ್ರತ್ಯಕ್ಷ ಜ್ಞಾನವೇ ಆಗಬೇಕು. ಅದು ಹೋಗಬೇಕಾದ್ರೆ ಶಾಸ್ತ್ರದಿಂದ ಪರೋಕ್ಷ ಜ್ಞಾನ ಬರುತ್ತೆ, ಇಂಡೈರೆಕ್ಟು ಶಾಸ್ತ್ರದಿಂದ. ಅದಕ್ಕೆ ನಾವು ಇದು ತುಂಬ ಮೂಲಭೂತವಾದ ವಿಷಯ ಶಾಸ್ತ್ರದಲ್ಲಿ, ಅದ್ವೈತದಲ್ಲಿ ವಾಕ್ಯಾರ್ಥ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ರು. ಅದಕ್ಕೆ ಶಬ್ದಜನ್ಯ ಅಪರೋಕ್ಷ ಅಭಂಗವಾದ ಅಂತ ಶತದೂಷಣಿಯಲ್ಲಿ ಸ್ವಾಮಿ ದೇಶಿಕರು ಒಂದು ವಾದವನ್ನೇ ಹೇಳ್ತಾರೆ. ಶಬ್ದಜನ್ಯವಾದ ಪ್ರತ್ಯಕ್ಷ ಉಂಟಾಗುವುದಿಲ್ಲ, ಆ ವಾದವನ್ನು ತಳ್ಳಿ ಹಾಕ್ತಾರೆ. ಅದು ಭಾಷೆಗಾರರು ಶ್ರೀಭಾಷ್ಯಾದಿಗಳಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಈ ಶಬ್ದದಿಂದ ಉಂಟಾಗುವುದು ಅಪರೋಕ್ಷ ಜ್ಞಾನ. ಅದನ್ನು ನಾವು ಧ್ಯಾನದ ಮೂಲಕ ಪ್ರತ್ಯಕ್ಷ ಮಾಡಿಕೊಳ್ಬೇಕು, ಸಾಕ್ಷಾತ್ಕಾರ. ಅದೇ ಉಪಾಸನೆ ಅಂತ ಹೇಳಲ್ಪಡುವುದು. ಆ ಧ್ಯಾನವು ಪ್ರೀತಿ ರೂಪವಾಗಿರಬೇಕು. ಆಗಲೇ ಅದರಲ್ಲಿ ನಮಗೆ ಉಂಟಾಗುತ್ತೆ ಪ್ರತ್ಯಕ್ಷ ಉಂಟಾಗುತ್ತೆ. ಬರೀ ಶಬ್ದಜನ್ಯ ಜ್ಞಾನದಿಂದ ಆಗೋದಿಲ್ಲ. ಶಬ್ದಜನ್ಯ ಜ್ಞಾನ ಮೊದಲ ಹಂತ. ಅದಿಲ್ಲದೆ ಹೋದರೂ ಉಪಾಸನೆಯನ್ನು ಮಾಡೋಕ್ಕಾಗೋದಿಲ್ಲ. ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿ, ಸಂಶಯ ವಿಪರ್ಯಗಳನ್ನೆಲ್ಲ ನಾಶ ಮಾಡಿಕೊಂಡು, ವಿಚಾರ ಮಾಡಿ, ಮನನ ಮಾಡಿ, ಅದನ್ನು ಧ್ಯಾನ ಮಾಡಿ ಪ್ರತ್ಯಕ್ಷ ಮಾಡಿಕೊಳ್ಬೇಕು. ಇದುವೇ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳಿ. ಶ್ರವಣ ಅನ್ನೋದು ಶಬ್ದಜನ್ಯ ಜ್ಞಾನ, ಶಾಸ್ತ್ರಜನ್ಯ ಜ್ಞಾನ. ಈ ಶಾಸ್ತ್ರಜನ್ಯ ಜ್ಞಾನವು ಇಷ್ಟು ಕಾಲ ಪ್ರತ್ಯಕ್ಷವಾಗಿ ಅನುಭವಿಸಿರುವುದು ಸಂಸ್ಕಾರ ನಮಗಿರೋದು. ನೇರವಾಗಿ ಅನುಭವಿಸಿರೋದು ಹಿಂದಿನ ಜನ್ಮಗಳಲ್ಲಿ, ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಿಂದ ಬರ್ತಾ ಇರೋದು. ಅದನ್ನು ಶಾಸ್ತ್ರಜನ್ಯ ಜ್ಞಾನ ಹೇಗೆ ಹೋಗಿಸುತ್ತೆ? ಅದೇನು ನಮಗೆ ಉಂಟಾಗಿರೋ ಸಂಸ್ಕಾರ ಅಂದರೆ ದೇಹಾತ್ಮ ಭ್ರಮೆಯನ್ನು ಒಂದು ವಾಕ್ಯದಲ್ಲಿ ದೇಹ ಬೇರೆ ಆತ್ಮ ಬೇರೆ ಅಂದರೆ ಹೋಗ್ಬಿಡೋದಿಲ್ಲ. ದೇಹಾತ್ಮ ಭ್ರಮೆ ಅದನ್ನು ಧ್ಯಾನ ಮಾಡಿ ಹೋಗಿಸ್ಕೊಳ್ಬೇಕು, ಪ್ರತ್ಯಕ್ಷ ಮಾಡ್ಕೊಳ್ಬೇಕು. ಅದನ್ನು ಆಗಲೇ ಅದು ಹೋಗುವಂಥದ್ದು. ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಅನಾದಿಕಾಲ ಪ್ರವೃತ್ತ, ಅನಾದಿಕಾಲದಿಂದ ಉಂಟಾಗಿರೋದು. ಅಚಿತ್ ಸಂಸರ್ಗಕೃತ, ಅದಕ್ಕೆ ಕಾರಣ ಅಚೇತನ ಪ್ರಕೃತಿಯ ಸಂಸರ್ಗ, ಅದರ ಸಂಬಂಧ, ಅದು ಕರ್ಮವೇ ಕಾರಣ ಅದಕ್ಕೆ. ಅಪರೋಕ್ಷ ಅಂದರೆ ಡೈರೆಕ್ಟ್ ಅಂತ, ಪ್ರತ್ಯಕ್ಷವಾಗಿ. ಅಭಂಗುರ, ನಾಶ ಮಾಡೋಕ್ಕೆ ಆಗೋದಿಲ್ಲ, ಅದನ್ನು ಅಷ್ಟು ಕಷ್ಟವಾದದ್ದು. ದೇಹ ಆತ್ಮ ಭ್ರಮ, ಆ ದೇಹವೇ ಆತ್ಮ ಅನ್ನುವ ಭ್ರಮೆಯಿಂದ ಜನಿತಾಂ, ಅದರಿಂದ ಉಂಟಾದ ಅತ್ಯಂತ ಪ್ರಚಿತಾಂ, ಬಹಳ ಅಧಿಕವಾಗಿಬಿಟ್ಟಿದೆ ಆ ವಾಸನೆ. ದೇಹಾತ್ಮ ಭ್ರಮೆ ಅನಾದಿ ಕಾಲದಿಂದ ಬಂದು 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 ಅದು ಎಷ್ಟು ಪ್ರಬಲವಾಗಿ ಬೆಳೆದು ಬಿಟ್ಟಿದೆ ಅಂದರೆ ಅತ್ಯಂತ ಪ್ರಚಿತಾಂ, ಅತ್ಯಂತ ಅಧಿಕವಾಗಿ ಬೆಳೆದು ಬಿಟ್ಟಿರೋದು. ವಾಸನಾಂ, ಅದುವೇ ವಾಸನ ಅಂತ ಹೆಸರು. ಅದ್ಯತನ, ಈಗ ಈ ಕಾಲದಲ್ಲಿ ಬರುವಂತಹ ಪರೋಕ್ಷ ಶಾಸ್ತ್ರಜನ್ಯ ಜ್ಞಾನಂ, ಪರೋಕ್ಷವಾದ ಇಂಡೈರೆಕ್ಟ್ ಶಾಸ್ತ್ರದಿಂದ ಉಂಟಾಗುವ ಜ್ಞಾನ ಸಹಸ ತಕ್ಷಣವೇ ಹೋಗಿಸುತ್ತೆ. ಧ್ಯಾನದಿಂದ ಹೋಗಿಸ್ಕೊಳ್ಬೇಕು, ನಿರಂತರ ಅನುಸಂಧಾನದಿಂದ ಹೋಗಿಸ್ಕೊಳ್ಬೇಕು. ಆದರೆ ತಕ್ಷಣ ಹೋಗಿಸಲ್ಲ. ಸಹಸಾ ನಿರೋಧಂ ಕ್ಷಮಂ, ಅದನ್ನು ನಾಶಪಡಿಸೋದಕ್ಕೆ ಸಮರ್ಥವಾಗುವುದಿಲ್ಲ ಅನ್ನೋದನ್ನು ಅಲ್ಲಿ ಭಾಷಿಕಾರರು ಹೇಳಿರೋದು. ಇದು ಬಹಳ ಪ್ರಧಾನವಾದ ಒಂದು ವಿಷಯ. ಸ್ವಾಮಿ ದೇಶಿಕನ್ ಹೇಳ್ತಾರೆ ಎಷ್ಟು ಬಲವಾಗಿ ಬಂದಿದೆ ಅಂತ ಹೇಳಿ. ಅದನ್ನು ವಿವರಿಸ್ತಾರೆ. ತಾನಿ ನಿಗ್ರಹ ಇತಿ ನಿಯಮನಂ, ನಿಗ್ರಹ ಅನ್ನೋದಕ್ಕೆ ನಿಯಮನ ಅನ್ನುವ ಅರ್ಥವನ್ನು ಹೇಳಿದ್ರು ಇಲ್ಲಿ. ಅತ್ರ ಮಮವಾ ಅನ್ಯಸ್ಯ ವಾ ಇತಿ ನಿಗ್ರಹ ಕರ್ತೃ ಅಧ್ಯಾಹಾರ ನ ಯುಕ್ತ. ಅದಕ್ಕೆ ಇಲ್ಲಿ ಶಾಸ್ತ್ರಜನ್ಯ ಜ್ಞಾನ ಅನ್ನೋದೇ ಯುಕ್ತವಾದದ್ದು. ಸ್ವಾಮಿ ದೇಶಿಕನ್ ಸಮರ್ಥನೆ ಮಾಡ್ತಾರೆ ಭಾಷ್ಯಕಾರರ ಭಾಷ್ಯವನ್ನು. ಶಂಕರ ಭಾಷ್ಯದಲ್ಲಿ ಮಮವಾ ಅನ್ಯಸ್ಯವಾ ಅದೇ ಹೇಳಲ್ಪಟ್ಟಿದೆ. ಮಮ ಈಶ್ವರಸ್ಯ ಮಮವಾ ಅನ್ಯಸ್ಯವಾ ನಿಗ್ರಹ ಅಂತ ಅಧ್ಯಾಹಾರ ಮಾಡಿಕೊಂಡು ನಿಗ್ರಹ ಕಿಂಕರಿಷ್ಯತಿ ಏನಿಗೆ ಶಾಸ್ತ್ರಸ್ಯ ನಿಗ್ರಹ ಅನ್ನೋದು ಭಾಷ್ಯಕಾರ ಮಾಡಿರೋದು. ಮುಂದೆ ಅದು ಯಾಕೆ ಅಂದರೆ ಬರುತ್ತೆ. ಅನಿಚ್ಛನ್ನಪಿ ವಾರ್ಷ್ಣೇಯ ಮೊದಲಾದದ್ದು ಪ್ರಾಕರಣಿಕ ಅರ್ಥಾನುಸಾರೇಣ ಶಾಸ್ತ್ರಕೃತತ್ವಮೇವ ಉಚಿತಂ ಅಂತ ಹೇಳಿ, ಅದೇ ಅರ್ಥವನ್ನು ಈ ಪ್ರಕರಣಕ್ಕೆ ಅನುಗುಣವಾಗಿ ಪೂರ್ವಾಪರವನ್ನೆಲ್ಲ ಪರೀಕ್ಷೆ ಮಾಡಿ, ಪ್ರಕರಣದ ಒಂದು ವಿಷಯವನ್ನು ಪರೀಕ್ಷೆ ಮಾಡಿ, ಶಬ್ದಗಳ ಅರ್ಥಗಳನ್ನು ನಿಶ್ಚಯ ಮಾಡಬೇಕು. ಅದು ಭಾಷಿಕಾರರು ಮಾಡಿರುವಂಥ ಕೆಲಸ.
ಕಿಂಕರಿಷ್ಯತಿ ನ ಕಿಂಚಿದಪಿ ನಿರೋಧುಂ ಶಕ್ಯಂ. ಶಾಸ್ತ್ರಜನ್ಯವಾದ ಜ್ಞಾನ ಏನು ಮಾಡುತ್ತೆ, ನಿಗ್ರಹ ಏನು ಮಾಡುತ್ತೆ, ನಿಯಮನ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ, ಯಾವುದನ್ನು ತಡೆಯೋಕ್ಕಾಗೋದಿಲ್ಲ ಅಂತ ಅರ್ಥ. ಶಾಸ್ತ್ರಜನ್ಯ ಜ್ಞಾನದಿಂದ ಆ ಪ್ರಕೃತಿಯನ್ನು ಅನುಸರಿಸಿಕೊಂಡು ಹೋಗುವ ವಿಧಾನ ಪ್ರಕಾರ ಹೇಗೆ, ಅದು ಮುಂದೆ ಹೇಳಲ್ಪಡುತ್ತೆ. ಪ್ರಕೃತಿ ಅನುಯಾಯಿತ್ವ ಪ್ರಕಾರ ಮಾಹ. ಅನುಯಾಯಿ ಅಂದರೆ ಅನುಸರಿಸ್ಕೊಂಡು ಹೋಗೋದು, ಅದರ ಒಂದು ಹಿಂದೆ ಒಂದು ಹೋಗೋದು, ಅದರ ಹಿಂದೆಯೇ ಹೋಗುವಂಥದ್ದು. ಅದರ ಪ್ರಕಾರವನ್ನೇ ಹೇಳ್ತಾರೆ. ಇಂದ್ರಿಯಸ್ಯಾರ್ಥೇ ರಾಗದ್ವೇಷವು ವ್ಯವಸ್ಥಿತವು. ಹಿಂದಿನ ಶ್ಲೋಕಕ್ಕೆ ಇದು ಉತ್ತರ. ಇಲ್ಲಿ ಪರಿಹಾರ, ಸುಲಭವಾದ ಪರಿಹಾರ ಕೊಡ್ತಾರೆ. ಕೊಟ್ಟಿರೋದು ಕೃಷ್ಣ ಪರಮಾತ್ಮ ಕೊಟ್ಟಿರೋದು. ಇದು ಮಾಡೋದು ಬಹಳ ಕಷ್ಟ. ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ತಯೋರ್ನ ವಶಮಾಗಚ್ಚೇತ್ ಹೇಳಿದ್ರೆ ಅವನ ವಶಕ್ಕೆ ಹೋಗಬಾರ್ದು, ಅದರ ವಶಕ್ಕೆ ವಶಪಡಬಾರದು. ಅಂದರೆ ಹೇಳೋದು ಸುಲಭ. ಅಂದರೆ ವಶಪಡೋನು ಯಾರು ಅಂದರೆ ನಾವೇ. ಆದ್ದರಿಂದ ವಶಪಡಬಾರ್ದು ಅಂದರೆ ನಮ್ಮ ಪ್ರಯತ್ನದಿಂದ, ಅಭ್ಯಾಸದಿಂದ ಅದನ್ನು ಸಾಧಿಸಬೇಕು ಅನ್ನೋ ಅರ್ಥ ಎಲ್ಲ ಮುಂದೆ ಬರುತ್ತೆ. ಇಂದ್ರಿಯಸ್ಯ ಅರ್ಥೇ ಎರಡು ಸತಿ ಇಂದ್ರಿಯ ಅಂತ ಬಂತು. ಒಂದು ಜ್ಞಾನೇಂದ್ರಿಯ, ಒಂದು ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ವಿಷಯಗಳು, ಕರ್ಮೇಂದ್ರಿಯ ವಿಷಯಗಳು. ಮತ್ತು ಅದಕ್ಕೆ ಆ ವಿಷಯಗಳಲ್ಲಿಯೇ ರಾಗದ್ವೇಷವು ವ್ಯವಸ್ಥಿತವು. ರಾಗವು ದ್ವೇಷವು, ರಾಗ ಅಂದರೆ ಬಲವಾದ ಆಸೆ, ದ್ವೇಷ ಅಂದರೆ ಅದು ಬೇಡವೇ ಬೇಡ ಅನ್ನುವಂತಹ ವಿರೋಧ. ಇದೆರಡು ಕೂಡ ಒಂದೊಂದು ವಿಷಯದಲ್ಲಿಯೂ ನಮಗೆ ಉಂಟಾಗಿದೆ. ಅದು ವ್ಯವಸ್ಥಿತವಾಗಿದೆ. ಎಲ್ಲದರಲ್ಲಿಯೂ ಇಲ್ಲ ಆಸೆ ಉಂಟಾಗುತ್ತೆ, ಇಲ್ಲ ಬೇಡ ಅನಿಸುತ್ತೆ, ಇಲ್ಲ ಬೇಕು ಅನಿಸುತ್ತೆ. ರಾಗದ್ವೇಷವು ವ್ಯವಸ್ಥಿತವು. ತಯೋಹನ ವಶಮಾಗಚ್ಚೇತೆ, ಅದರ ವಶಕ್ಕೆ ವಶಪಡಬಾರದು. ಅದಕ್ಕೆ ತೌಹಿ ಅಸ್ಯ ಪರಿಪಂಥಿನವು. ಪರಿಪಂಥಿ ಅಂದರೆ ಶತ್ರು ಅಂತ ಅರ್ಥ. ಅವೆರಡು ಇವನಿಗೆ ಶತ್ರುಗಳು. ಶ್ರೋತ್ರಾದಿ ಜ್ಞಾನೇಂದ್ರಿಯಸ್ಯ ಅರ್ಥೇ ಶಬ್ದಾದವು. ಮೊದಲು ಇಂದ್ರಿಯಸ್ಯ ಅಂತ ಹೇಳುವಾಗ ಇಂದ್ರಿಯಸ್ಯ ಅರ್ಥೇ ಅಂದರೆ ಇಂದ್ರಿಯಸ್ಯ ಅರ್ಥೇ. ಮೊದಲು ಇಂದ್ರಿಯ ಅನ್ನೋದು ಜ್ಞಾನೇಂದ್ರಿಯಗಳು. ಶ್ರೋತ್ರೇಂದ್ರಿಯ, ಚಕ್ಷುರೇಂದ್ರಿಯ ಮೊದಲಾದ ಜ್ಞಾನೇಂದ್ರಿಯಗಳು. ಅವುಗಳ ವಿಷಯವಾದ ಶಬ್ದವೇ, ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಶಬ್ದಾದವು. ವಾಗಾದಿ ಕರ್ಮೇಂದ್ರಿಯಸ್ಯ ಚ ಅರ್ಥೇ ವಶನಾದವು. ವಾಕ್ಪಾಣಿಪಾದ ಮೊದಲಾದ ಕರ್ಮೇಂದ್ರಿಯಗಳು, ಅದರ ಅರ್ಥ ಅಂದರೆ ಅದರ ವಿಷಯಗಳಾದ ವಾಕು ಮೊದಲಾದದ್ದು. ಪ್ರಾಚೀನ ವಾಸನಾಜನಿತ ತದನು ಬುಭೂಷಾರೂಪ ಯಹ ರಾಗ ಅವರ್ಜನೀಯ ವ್ಯವಸ್ಥಿತವು ಅಂದರೆ ತಪ್ಪಿಸಕ್ಕಾಗದೇ ಇರೋ ಹಾಗೆ ಇದೆ ಅಂತ ಅರ್ಥ. ವ್ಯವಸ್ಥಿತವಾಗಿದೆ ಅಂತ ಅರ್ಥ. ಪ್ರಾಚೀನ ವಾಸನಾಜನಿತ, ಹಿಂದಿನ ಸಂಸ್ಕಾರ ವಾಸನೆಯಿಂದ ಉಂಟಾದಂತಹ ತದನುಬುಭೂಷಾ ರೂಪ. ಅನುಭವಿತು ಇಚ್ಛಾ. ಅನುಬುಭೂಷ ಅಂತ ಅನುಭವಿಸುವುದಕ್ಕೆ ಒಂದು ಇಚ್ಛೆ. ಒಳ್ಳೆಯ ಶಬ್ದವನ್ನು ಕೇಳಿದ್ರೆ ಮತ್ತೆ ಮತ್ತೆ ಕೇಳೋಣ ಅಂತ ಆಸೆ ಆಗುತ್ತೆ. ದ್ವೇಷವಾದರೆ ಇದು ಬೇಡವೇ ಬೇಡ ಅನಿಸುತ್ತೆ. ಹೀಗೆ ಅದರಲ್ಲಿ ನಮಗೆ ಅನುಭವಿಸುವುದಕ್ಕೆ ಇಚ್ಛೆ ಉಂಟಾಗುತ್ತೆ. ರಾಗ ಅನ್ನೋದು ಆಸೆ. ಮೊದಲು ರಾಗದ ವಿಷಯ ಹೇಳ್ತಿದ್ದಾರೆ ಅಲ್ಲಿ. ಅನುಭವಿಸುವಂತಹ ಒಂದು ಇಚ್ಛೆ, ಅದಕ್ಕೆ ರಾಗ. ಅನುಭವಿತು ಇಚ್ಛಾ, ಆ ರೂಪವಾದ ರಾಗ. ಅವರ್ಜನೀಯ ವ್ಯವಸ್ಥಿತ, ಅದು ತಡೆಯೋಕ್ಕಾಗದೇ ಇರೋ ಹಾಗೆ ವ್ಯವಸ್ಥಿತವಾಗಿದೆ. ತದನುಭವೇ ಪ್ರತಿಹತೆ. ದ್ವೇಷ ಎಲ್ಲಿಂದ ಬರುತ್ತೆ ಅಂದರೆ ಅನುಭವ ತಪ್ಪಿದ್ರೆ ದ್ವೇಷ ಬರುತ್ತೆ ಹೇಳಿದ್ರು. ಅದು ಅವರ್ಜನೀಯ ದ್ವೇಷ ವ್ಯವಸ್ಥಿತ. ಇಚ್ಛೆ ಇದರಲ್ಲೇ, ಅದರಿಂದಲೇ ದ್ವೇಷವು ಬರುತ್ತೆ ಅಂತ ಅರ್ಥ ಮಾಡಿದ್ರು ಇಲ್ಲಿ. ರಾಗವು ಯಾವುದು ಬೇಕು ಅನಿಸುತ್ತೋ ಅದು ನಮಗೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ. ಅದು ಯಾರಾದರೂ ತಡೆದ್ರೆ ಅದ್ರಲ್ಲಿ ದ್ವೇಷ ಬರುತ್ತೆ ನಮಗೆ. ಹಾಗೆ ಪ್ರತಿಹತೆ ಅಂದರೆ ತಡೆಯಲ್ಪಟ್ಟರೆ ಅಂತ ಅರ್ಥ. ಅನುಭವವನ್ನು ತಡೆಯಲ್ಪಟ್ಟರೆ ಅವರ್ಜನೀಯ ದ್ವೇಷ ವ್ಯವಸ್ಥಿತ. ತಾವೇವಂ ಜ್ಞಾನಯೋಗಾಯ ಯತಮಾನಂ. ಜ್ಞಾನಯೋಗಕ್ಕೆ ಯಾರು ಪ್ರಯತ್ನ ಪಡ್ತಿದ್ದಾನೋ ಅವನಿಗೆ ನಿಯಮಿತ ಸರ್ವೇಂದ್ರಿಯಂ, ಎಲ್ಲ ಇಂದ್ರಿಯಗಳನ್ನು ನಿಯಮನ ಮಾಡಿಕೊಂಡು ಸ್ವವಶೇ ಕೃತ್ವ, ತನ್ನ ವಶದಲ್ಲಿ ತೆಗೆದುಕೊಂಡು ಪ್ರಸಹ್ಯ ಸ್ವಕಾರ್ಯೇಷು ಸಂಯೋಜೇತಃ ನಿಯಮಿತ ಸರ್ವೇಂದ್ರಿಯಂ. ಅವನನ್ನು ಎಲ್ಲ ಇಂದ್ರಿಯಗಳನ್ನು ನಿಯಮನ ಮಾಡಿಕೊಂಡು ಜ್ಞಾನ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ ಕೂತಿದ್ದಾನೆ, ಪ್ರಯತ್ನ ಪಡ್ತಾ ಇದ್ದಾನೆ. ಆ ಇಂದ್ರಿಯಗಳು ಏನು ಮಾಡುತ್ತೆ ಅಂದರೆ ತಮ್ಮ ವಶಕ್ಕೆ ತೆಗೆದುಕೊಂಡು ಬಲವಂತವಾಗಿ ತಮ್ಮ ಕಾರ್ಯಗಳಲ್ಲಿ ಅವನನ್ನು ಯೋಜಿಸುತ್ತೆ, ಕಾರ್ಯ ಮಾಡೋ ಹಾಗೆ ಮಾಡುತ್ತೆ.
ತವು ಈ ಎರಡು ರಾಗದ್ವೇಷಗಳು ಏವಂ ಜ್ಞಾನಯೋಗಾಯ ಯತಮಾನಂ, ಜ್ಞಾನಯೋಗಕ್ಕೆ ಪ್ರಯತ್ನ ಪಡ್ತಾ ಇರುವವನಿಗೆ ನಿಯಮಿತ ಸರ್ವೇಂದ್ರಿಯಂ, ಇಂದ್ರಿಯಗಳನ್ನೆಲ್ಲ ನಿಯಮನ ಮಾಡಿಕೊಂಡು ಆತ್ಮಧ್ಯಾನ ಮಾಡಬೇಕು ಅಂತ ಆರಂಭಿಸಿದಾನೆ. ಯತಮಾನಃ ಅಂದರೆ ಪ್ರಯತ್ನ ಪಡ್ತಾ ಇದ್ದಾನೆ. ಅವನನ್ನು ಸ್ವವಶೇ ಕೃತ್ವ, ತಮ್ಮ ವಶಕ್ಕೆ ತೆಗೆದುಕೊಂಡು ಪ್ರಸಹ್ಯ ಬಲವಂತವಾಗಿ ಸ್ವಕಾರ್ಯೇಷು ಸಂಯೋಜಯತಃ, ತಮ್ಮ ಕಾರ್ಯಗಳಲ್ಲಿ ಯೋಜಿಸುತ್ತೆ, ತಮ್ಮ ವಿಷಯಗಳಲ್ಲಿ ಅನುಭವಿಸುವ ಹಾಗೆ ಮಾಡುತ್ತೆ. ತತಶ್ಚ ಅಯಂ ಆತ್ಮಸ್ವರೂಪ ಅನುಭವ ವಿಮುಖ ವಿನಷ್ಟ ಭವತಿ. ನಾಶ ಅಂದರೆ ಅದುವೇ ಅವನಿಗೆ ನಾಶ ಅಂತ ಹೇಳಿದ್ರೆ, ಆತ್ಮನಿಗೆ, ನಿತ್ಯವಾದ ಆತ್ಮನಿಗೆ ನಾಶ ಏನು ಅಂತ ಹೇಳಿದ್ರೆ ಆತ್ಮಾನುಭವ ಸಿಗದೇ ಇರೋದು. ಆದ್ದರಿಂದ ಅವನಿಗೆ ಆತ್ಮಸ್ವರೂಪ ಅನುಭವ ವಿಮುಖ, ಅದಕ್ಕೆ ವಿಮುಖನಾಗಿ ವಿನಷ್ಟ ಭವತಿ, ನಾಶವಾಗ್ತಾನೆ. ಜ್ಞಾನಯೋಗಾರಂಭೇಣ ರಾಗದ್ವೇಷ ವಶಮಾಗಮ್ಯ ನ ವಿನಶ್ಯೇತ್. ಇಲ್ಲಿ ಕೃಷ್ಣನು ಉಪದೇಶವನ್ನು ಭಾಷಿಕಾರ ತಿಳಿಸ್ತಾರೆ. ಇಂತಹ ಕಷ್ಟವಾದ ಜ್ಞಾನಯೋಗ ಆರಂಭಿಸಿರೋವನ್ನು ಕೂಡ, ಇಂದ್ರಿಯಗಳನ್ನೆಲ್ಲ ನಿಯಮನ ಮಾಡಿಕೊಂಡು ಕೂತಿರೋವನ್ನು, ಆ ವಾಸನೆ ಅನ್ನೋದು, ಅದರಿಂದ ಉಂಟಾದ ರಾಗದ್ವೇಷಗಳು ವಿಷಯಗಳಲ್ಲಿ, ಜ್ಞಾನೇಂದ್ರಿಯಗಳ ವಿಷಯಗಳು, ಕರ್ಮೇಂದ್ರಿಯ ವಿಷಯಗಳಲ್ಲಿ ಪೂರ್ವವಾಗಿ ಬಲವಾಗಿ ಅನುಭವಿಸಿದ ಆ ವಾಸನೆ ರಾಗದ್ವೇಷವನ್ನು ಉಂಟು ಮಾಡುತ್ತೆ. ಆ ರಾಗದ್ವೇಷಗಳು ಇವನನ್ನು ವಶಪಡಿಸಿಕೊಂಡು ಅದು ಬಲವಂತವಾಗಿ ತಮ್ಮ ಕಾರ್ಯಗಳಲ್ಲಿ ಅವನನ್ನು ಪ್ರವೃತ್ತಿ ಮಾಡುವ ಹಾಗೆ ಮಾಡುತ್ತೆ. ಅಂತಹ ಜ್ಞಾನಯೋಗವನ್ನು ಆರಂಭಿಸಿ ರಾಗದ್ವೇಷ ವಶಮಾಗಮ್ಯ ನ ವಿನಶ್ಯೇತ್, ನಾಶ ಹೊಂದಬಾರದು. ನ ವಿನಶ್ಯೇತ್, ಇದು ವಿಧಿ. ಭಾಷಿಕಾರರು ಹೇಳ್ತಾ ಇದ್ದಾರೆ, ವಿಧಿ ಇದೆ, ಹಾಗೆ ಮಾಡಬಾರ್ದು ಅಂತ ಹೇಳಿ. ತೌಹಿ ರಾಗದ್ವೇಷವು ಅಸ್ಯ ದುರ್ಜಯವು ಶತ್ರು ಜ್ಞಾನಾಭ್ಯಾಸಂ ಭಾರೇತಃ. ದುರ್ಜಯವಾದ ಎರಡು ಶತ್ರುಗಳು ಇವನ ಜ್ಞಾನಾಭ್ಯಾಸವನ್ನು ತಡೆದು ಬಿಡುತ್ತೆ, ನಿವಾರಣೆ ಮಾಡುತ್ತೆ. ಈ ರಾಗದ್ವೇಷಗಳು ಇವನಿಗೆ ಜಯಿಸಲಾಗದಂತಹ ಶತ್ರುಗಳು, ಇದೆರಡು ಕೂಡ. ಅದರ ವಶಕ್ಕೆ ಸಿಗಾಕೊಂಡು ನಾಶವಾಗಬಾರದು, ಜ್ಞಾನಯೋಗವನ್ನು ಆರಂಭಿಸಕ್ಕೆ ಹೋಗಿ ಅಂತ ಅರ್ಥ. ಆದರೆ ಜ್ಞಾನಯೋಗವು ದುಶ್ಯಕ ಅನ್ನೋದೇ ಇದು ಮುಂದೆ ವಿಷಯ. ಅದನ್ನು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ರಾಗದ್ವೇಷಗಳು ಉಂಟಾಗುತ್ತೆ ಇಂದ್ರಿಯಗಳ ವಿಷಯಗಳಲ್ಲಿಯೂ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ವಿಷಯಗಳಲ್ಲಿ. ಪ್ರಾಚೀನ ವಾಸನೆಯಿಂದ ಅವನಿಗೆ ರಾಗ ಅನ್ನೋದು ಅವರ್ಜನೀಯವಾಗುತ್ತೆ. ಆ ರಾಗ ಆಸೆಯನ್ನು, ಅದನ್ನು ಅನುಭವಿಸೋದಕ್ಕೆ ಇಚ್ಛೆ, ಅದು ತಡೆಯಲ್ಪಟ್ಟರೆ ದ್ವೇಷ ಉಂಟಾಗುತ್ತೆ. ಇದೆರಡೂ ಕೂಡ ಇವನಿಗೆ ಶತ್ರುಗಳು. ಅವು ಎಂತಹ ಸ್ಥಿರವಾಗಿ ಇಂದ್ರಿಯಗಳನ್ನೆಲ್ಲ ನಿಯಮನ ಮಾಡ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಪ್ರಯತ್ನ ಪಡ್ತಿರುವವನನ್ನು ತಮ್ಮ ವಶಪಡಿಸಿಕೊಂಡು ತಮ್ಮ ಕಾರ್ಯಗಳಲ್ಲಿಯೇ ತೊಡಗಿಸುತ್ತೆ. ಅದೆರಡೂ ಕೂಡ ಇವನಿಗೆ ಶತ್ರುಗಳು. ಅದರ ವಶವಾಗಿ ಇವರು ನಾಶವಾಗಬಾರ್ದು ಜ್ಞಾನಯೋಗವನ್ನು ಆರಂಭಿಸಕ್ಕೆ ಹೋಗಿ. ಆದ್ದರಿಂದ ಕರ್ಮಯೋಗ ಆರಂಭಿಸಬೇಕು ಅನ್ನೋದು ಇಲ್ಲಿ ತಿಳಿಯುತ್ತೆ. ಅದರಿಂದ ವಾಸನಾಯ ಸ್ವಾನುರೂಪ ಚೇಷ್ಟಾ ಹೇತುತ್ವೇ, ತನಗೆ ಅನುರೂಪವಾದ ಕಾರ್ಯಗಳನ್ನು ಮಾಡಿಸೋದಕ್ಕೆ ಕಾರಣ ವಾಸನ. ಸ್ವ ಅನುರೂಪ ಚೇಷ್ಟ ಹೇತು, ಇದು ಅಂದರೆ ಕಾರಣ. ತಮಗೆ ಅನುರೂಪವಾದ, ಅದಕ್ಕನುರೂಪವಾದ ಕರ್ಮಗಳನ್ನು ಮಾಡೋದಕ್ಕೆ ಕಾರಣವಾಗುವುದಕ್ಕೆ. ಅವಾಂತರ ವ್ಯಾಪಾರ ಅನಂತರ ಮುಚ್ಚತೆ ಪ್ರಕೃತಿ ಅನುಯಾಯಿತ್ವೇಪಿ. ಇನ್ನು ಬೇರೆ ವ್ಯಾಪಾರಗಳೆಲ್ಲ ಹೇಳಲ್ಪಡುತ್ತೆ ಇನ್ನು ಮುಂದೆ ಅಂತ. ಇವಾಗ ಇದರಿಂದ ಆರಂಭಿಸಿ ಇಂದ್ರಿಯಸ್ಯ ಇತಿ ವೀಪ್ಸಾ. ವೀಪ್ಸಾ ಅಂದರೆ ರಿಪಿಟೇಷನ್ ಅಂತ, ಎರಡು ಸತಿ ಹೇಳೋದು. ಸರ್ವೇಂದ್ರಿಯ ಸಂಗ್ರಹಾರ್ಥ ಇತಿ ಅಭಿಪ್ರಾಯೇಣ, ಎಲ್ಲ ಇಂದ್ರಿಯಗಳ ಸಂಗ್ರಹಾರ್ಥ. ಎರಡು ಇಂದ್ರಿಯಸ್ಯ ಅಂತ ಹೇಳಿರೋದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಸಂಗ್ರಹ. ಜ್ಞಾನೇಂದ್ರಿಯ ಇಂದ್ರಿಯೋ ಉಪಾದಾನ. ಅರ್ಥಶಬ್ದೋ ಅತ್ರ ವಿಷಯಪರ. ಅರ್ಥ ಅನ್ನೋದು ವಿಷಯವನ್ನು ತಿಳಿಸುತ್ತೆ. ಇಂದ್ರಿಯಸ್ಯ ಅರ್ಥೇ ಅಂದರೆ ಅವುಗಳ ವಿಷಯಗಳು ಅಂತ. ಸಾಧ್ಯಸ್ಯ ಚ ವ್ಯಾಪಾರ ವಿಷಯತ್ವಾತ್ ವಚನಾದೇಹೇ ಅಪಿ ಅತ್ರ ಅರ್ಥಶಬ್ದಾರ್ಥತಾ ದರ್ಶಿತ. ವಚನವೂ ಕೂಡ ಅರ್ಥ ಆದ ಶಬ್ದದಲ್ಲಿ ವಚನವು ಹೇಳಲ್ಪಟ್ಟಿದೆ. ಯಾಕೆಂದರೆ ವಾಗೀಂದ್ರಿಯದ ವ್ಯಾಪಾರ ಮಾತುಗಳು, ವಾಕು. ಆದ್ದರಿಂದ ವಾಗೀಂದ್ರಿಯದ ವ್ಯಾಪಾರವಾದ ವಾಕ್ಯ ಇಲ್ಲಿ ಅರ್ಥ ಶಬ್ದಕ್ಕೆ ಅರ್ಥ. ಇಂದ್ರಿಯಸ್ಯ ಅರ್ಥೇ ಅಂದರೆ ವಾಗೀಂದ್ರಿಯದ ಅರ್ಥ ಅಂತ ಹೇಳಿದ್ರೆ ಏನು, ವಾಗೀಂದ್ರಿಯದ ವ್ಯಾಪಾರವಾದ ವಾಕ್ ಅಂತ ಅರ್ಥ. ಇಲ್ಲಿ ವ್ಯವಸ್ಥಿತವು ಇತ್ಯತ್ರ ಉಪಸರ್ಗಾರ್ಥ ವಿವರಣಂ ಅವರ್ಜನೀಯ.
ವ್ಯವಸ್ಥಿತವು ಅಂದರೆ ವಿಶೇಷೇಣ ಅವಸ್ಥಿತವು. ವಿಶೇಷೇಣ ಅನ್ನೋದಕ್ಕೆ ಇಲ್ಲಿ ಭಾಷಿಕಾರರು ಅವರ್ಜನೀಯತೆಯ ಅಂತ ಬರೆದ್ರು. ಅವರ್ಜನೀಯ ವ್ಯವಸ್ಥಿತ, ತಳ್ಳಲಿಕ್ಕೆ ತಪ್ಪಿಸಕ್ಕಾಗದೇ ಇರೋ ಹಾಗೆ ಅಂತ ಅರ್ಥ. ವಿಶೇಷೇಣ ಅವಸ್ಥಿತವು, ವ್ಯವಸ್ಥಿತವು ಅನ್ನೋದಕ್ಕೆ ಅದು ವಿಶೇಷವಾದ ಅರ್ಥ, ಅದರಲ್ಲಿ ಅಧಿಕವಾದ ಅರ್ಥ. ವಾಸನಾಯ ಇಚ್ಛಾದ್ವಾರೇಣ ಏವ ಪ್ರವೃತ್ತಿ ಹೇತುತ್ವ ವಚನಾತ್. ತನ್ನ ಇಚ್ಛೆಯಿಂದಲೇ ಪ್ರವೃತ್ತಿ ಕಾರಣವಾಗುವುದು. ಆದ್ದರಿಂದ ಜ್ಞಾನವಾಸನ ಏವ ಕರ್ಮಹೇತುತ್ವ ವಿಷಯಣ ಕರ್ಮವಾಸನ ಇತ್ಯುಚ್ಯತೆ. ಕರ್ಮವಾಸನೆ ಅಂತ ಹೇಳಿದ್ರೆ ಏನರ್ಥ? ಜ್ಞಾನವಾಸನೆ, ಕರ್ಮವಾಸನೆ. ಜ್ಞಾನವಾಸನೆ ಕರ್ಮವಾಸನೆಗೂ ಕಾರಣವಾಗುತ್ತೆ. ಯಾಕೆ ಅಂದರೆ ಜ್ಞಾನ ಮೊದಲು ಇಚ್ಛೆ ಉಂಟಾದ್ರೇ ಪ್ರವೃತ್ತಿ ಉಂಟಾಗುತ್ತೆ. ಆದ್ದರಿಂದ ಜ್ಞಾನವಾಸನೆ ಅದುವೇ ಕರ್ಮಕ್ಕೆ ಕಾರಣವಾಗುವುದರಿಂದ ಕರ್ಮವಾಸನ ಅಂತ ಹೇಳಲ್ಪಡುತ್ತೆ. ನತು ವಾಸನಾಂತರಂ ಅಸ್ತಿ ಇತ್ಯಪಿ ವಾಸನಾಂತರಂ ಇತ್ಯಪಿ ಸೂಚಿತಂ ಭವತಿ. ಇಂದ್ರಿಯಸ್ಯ ಇಂದ್ರಿಯಸ್ಯ ಅರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ಇತ್ಯುಕ್ತೆ ಶಬ್ದಾದಿವಿಷಯೇಷು ರಾಗದ್ವೇಷಃ ಅಪಿ ಕಿಂ ಸ್ವರಸವಾಹಿ ಇತಿ ಶಂಕಾ ಸ್ಯಾತ್ ತದನುಭವ ಅಂತ ಹೇಳಿದ್ರೆ, ಶಬ್ದಾದಿ ವಿಷಯಗಳಲ್ಲಿ ರಾಗದ್ವೇಷ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಅದರ ಅನುಭವಿಸಬೇಕು ಅನ್ನುವ ಇಚ್ಛೆಯಿಂದ ಬರುತ್ತೆ ಅಂತ ಅರ್ಥ. ಅದರಿಂದ ಏನಾಗುತ್ತೆ ಅಂದರೆ ಸದೃಶಂ ಚೇಷ್ಟತೆ ಇತ್ಯನೇನ ಏಕೀಕೃತ್ಯ ಅನುಸಂಧಾನ ತಾತ್ಪರ್ಯಾರ್ಥಮಾಹ ತಾವೇವ. ಅಂದರೆ ಅದಕ್ಕೆ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಅಂತ ಹೇಳಕ್ಕೆ ಅನುಗುಣವಾಗಿ ಅರ್ಥವನ್ನು ಹೇಳಿದ್ರು. ಅನುಭವಿಸಲು ಇಚ್ಛೆ, ಉಕ್ತವಾಸನಾನುಯಾಯಿತ್ವ ಪ್ರಕಾರೇಣ ಇತಿ ಅರ್ಥ. ಈ ರೀತಿ ಹೇಳಿದ ವಾಸನೆಗೆ ಅನುಭವ ಅಂದರೆ ಆ ವಾಸನೆಯನ್ನು ಅದನ್ನೇ ಅನುಭವಿಸಬೇಕು ಅನ್ನೋ ಇಚ್ಛೆ ಉಂಟಾಗಿ ಅದರಲ್ಲಿ ರಾಗ ಉಂಟಾಗುತ್ತೆ. ಇದುವೇ ಅನುಯಾಯಿ ಅಂತ ಹೇಳಲ್ಪಡ, ಅದನ್ನ ಅನುಸರಿಸ್ಕೊಂಡು ಹೋಗೋದು ಅಂತ ಅರ್ಥ. ಅದಕ್ಕೆ ನಿಯಮಿತ ಸರ್ವೇಂದ್ರಿಯಂ ಇತ್ಯನೇನ ಜ್ಞಾನಯೋಗವನ್ನು ಆರಂಭಿಸಿರುವವನು ಇಂದ್ರಿಯಗಳನ್ನೆಲ್ಲ ನಿಯಮನ ಮಾಡ್ತಾನಲ್ಲ ಅಂದರೆ ಬಲಾತ್ ಕ್ಷಣ ಮಾತ್ರ ನಿಮೀಲನಾದಿ ನಿಯಮನಂ ಉಚ್ಯತೆ ಅಂತ ಹೇಳಿದ್ರು. ಪೂರ್ತಿ ನಿಯಮನ ಮಾಡಿಲ್ಲ ಇನ್ನು ಇಂದ್ರಿಯಗಳ ನಿಯಮ. ಜ್ಞಾನಯೋಗಕ್ಕೆ ಆರಂಭಿಸಿರುವವನು ಇಂದ್ರಿಯ ನಿಯಮವನ್ನು ಪೂರ್ತಿ ಸಾಧಿಸಿರೋದಿರಲ್ಲ, ಇನ್ನು ಆರಂಭಿಸಿರ್ತಾನೆ. ಯತಮಾನ ಅಂತ ಹೇಳಿದ್ರು. ಆದ್ದರಿಂದ ಬಲವಂತವಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಯಾವುದಾದ್ರೂ ಕೆಟ್ಟ ವಿಷಯಗಳನ್ನು ನೋಡದೇ ಇರಬೇಕು ಅಂತ ಹೇಳಿಬಿಟ್ಟು ಬಲವಂತವಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಮೊದಲಾದ ನಿಯಮನ ಇಲ್ಲಿ ಹೇಳಲ್ಪಟ್ಟಿದೆ ಅಂತ. ಇಂದ್ರಿಯ ನಿಯಮನ ಅಂದರೆ ಇನ್ನು ಪೂರ್ಣವಾಗಿ ಅವನಿಗೆ ಸಾಧಿಸಿರೋದಿಲ್ಲ. ಅದು ವಾಸನೆ ಅನ್ನೋದು ಅದನ್ನು ತಡೆಯುತ್ತೆ. ಅದನ್ನು ಸ್ವಕಾರ್ಯೇಷು ವಿಷಯಾನುಭವೇಶು ವಚನ ಆದಾನಾದಿಷು ಕರ್ಮಸು, ಮಾತಾಡೋದು ಅಥವಾ ತೆಗೆದುಕೊಂಡ್ಬರೋದು ಮೊದಲಾದ ಕರ್ಮಗಳಲ್ಲಿ ತೊಡಗಿಸುತ್ತೆ ಈ ವಾಸನೆ ಅಂತ ಹೇಳೋದು. ಅದುವೇ ಮಾಡಿ ಅಭ್ಯಾಸವಿರೋದ್ರಿಂದ ಸಂಗಾತ್ ಸಂಜಾಯತೆ ಇತ್ಯಾರಭ್ಯ ಬುದ್ಧಿನಾಶಾತ್ ಪ್ರಣಶ್ಯತಿ ಇತ್ಯಂತಂ ಪೂರ್ವಪ್ರಪಂಚಿತಂ ಅವಸರೇ ಸ್ಮಾರೇತಿ ತತಶ್ಚಾಯಂ ವಿನಷ್ಟ ಭವತಿ. ಇಲ್ಲಿ ಭಾಷಿಕಾರರು ಹೇಳೋದು ಹಿಂದೆ ಬಂದ ಶ್ಲೋಕ 2ನೇ ಅಧ್ಯಾಯದಲ್ಲಿ ಬಂತು. ಅವನು ಆತ್ಮಾನುಭವ ವಿಮುಖ ವಿನಷ್ಟ ಭವತಿ ಅಂತ ಹೇಳುವಾಗ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಆ ಶ್ಲೋಕಗಳಲ್ಲಿ ಹೇಳಲ್ಪಟ್ಟ ಆರಂಭದಿಂದ ಸಂಘದಿಂದ ಆಸೆ ಕಾಮ ಉಂಟಾಗುತ್ತೆ, ಅದರಿಂದ ಕಡೆಯಲ್ಲಿ ಬುದ್ಧಿನಾಶಾತ್ ಪ್ರಣಶ್ಯತಿ, ಅದರಿಂದ ನಷ್ಟ ಭವತಿ ನಾಶವಾಗ್ತಾನೆ ಅಂತ ಅರ್ಥ ಇಲ್ಲಿ ಮಾಡಿದ್ರು. ತಯೋರ್ನ ವಶಮಾಗಚ್ಚೇತದೆ ನ ತಾವತ್ ರಾಗವೇಶ ನಿಷೇಧ ಮಾತ್ರಂ ತದಾ ಹಿ ಔಚಿತ್ಯಾತ್ ಜ್ಞಾನಯೋಗ ಅಂಗವಿಧಾನಂ ಸ್ಯಾತ್. ಅದರಿಂದ ಕೇವಲ ರಾಗದ್ವೇಷ ನಿಷೇಧ ಮಾತ್ರವಲ್ಲ, ತಯೋರ್ನ ವಶಮಾಗಚ್ಚೇತ್ ಅಂತ ಹೇಳಿರುವಂಥದ್ದು. ಆಗ ಜ್ಞಾನಯೋಗಿಗೆ ಅಂಗ ಆಗ್ಬಿಡುತ್ತೆ ಅದು. ಆದ್ದರಿಂದ ತಚ್ಚ ಜ್ಞಾನಯೋಗ ಅನಾದರಣೀಯತಾ ಪ್ರಕರಣ ಅಸಂಗತಂ. ಅತಃ ಅತ್ರ ಯಯಾ ವಚನ ವ್ಯಕ್ತಿಯ ಜ್ಞಾನಯೋಗ ಅನಾದರಣೀಯತಾ ಉಚ್ಯೇತ ಸೈವ ಗ್ರಾಹ್ಯ ಇತಿ ಅಭಿಪ್ರಾಯೇಣ ಜ್ಞಾನಯೋಗ ಅಂತ ಇಲ್ಲಿ ಭಾಷಿಕಾರರು ಮಾಡಿರುವ ಅರ್ಥ ಹೇಗೆ ಅಂತ ಹೇಳಿದ್ರೆ, ಜ್ಞಾನಯೋಗ ಆರಂಭೇಣ ರಾಗದ್ವೇಷ ವಶಮಾಗಮ್ಯ ನ ವಿನಶ್ಯೇತ್ ಅಂತ ಅರ್ಥ. ಜ್ಞಾನಯೋಗವನ್ನು ಆರಂಭಿಸುವುದಕ್ಕೆ ಹೋಗಿ ರಾಗದ್ವೇಷಗಳಿಗೆ ವಶವಾಗಿ ನಾಶವಾಗಬಾರದು ಅಂತ ಅರ್ಥ. ಜ್ಞಾನಯೋಗಿಯು ರಾಗದ್ವೇಷಗಳಿಗೆ ವಶವಾಗಬಾರದು ಅಂದರೆ ಅದು ಜ್ಞಾನಯೋಗಕ್ಕೆ ಅಂಗವಾಗಿಬಿಡುತ್ತೆ. ಹಾಗೆ ಅರ್ಥ ಮಾಡಲಿಲ್ಲ. ಜ್ಞಾನಯೋಗ ಆರಂಭಿಸುವುದಕ್ಕೆ ಹೊರಟು
ರಾಗದ್ವೇಷಗಳಿಗೆ ವಶವಾಗಿ ನಾಶವಾಗಬಾರದು. ಆದ್ದರಿಂದ ಜ್ಞಾನಯೋಗ ಆರಂಭಿಸದೆ ಕರ್ಮಯೋಗವನ್ನೇ ಆರಂಭಿಸಬೇಕು ಅನ್ನೋ ಅರ್ಥ ಇಲ್ಲಿ ಭಾಷಿಕಾರರು. ಯಾಕೆಂದರೆ ಇಲ್ಲಿ ಜ್ಞಾನಯೋಗವು ದುಶ್ಯಕ ಅನ್ನುವ ಅರ್ಥ ಇಲ್ಲಿ ಪ್ರತಿಪಾದನೆ ಮಾಡ್ತಿರೋದು. ಆದ್ದರಿಂದ ಜ್ಞಾನಯೋಗದ ಒಂದು ದುಶ್ಯಕತೆಯನ್ನೇ ಹೇಳಬೇಕು. ಕರ್ಮಯೋಗಾರಂಭೇತು ಚಿರಾಭ್ಯಸ್ತ. ಕರ್ಮಯೋಗದಲ್ಲಿ ಈ ಕಷ್ಟ ಬರೋದಿಲ್ಲ. ಯಾಕೆ ಅಂದರೆ ಚಿರಾಭ್ಯಸ್ತ ಸಜಾತೀಯ ವಿಶೇಷ ಪ್ರವೃತ್ತಿ ನ ರಾಗದ್ವೇಷೋ ಬಲಾತ್ಕಾರ ಇತಿ ಭಾವ. ಮೊದಲಿಂದ ಅಭ್ಯಾಸವಾಗಿರೋದ್ರಿಂದ ಅದರಲ್ಲೇ ಹೋಗ್ತಾನೆ ಇವನು. ಕರ್ಮಗಳಲ್ಲಿ ಪ್ರವೃತ್ತಿ ಅಭ್ಯಸ್ತವಾದ ವಿಷಯಗಳು, ಸಜಾತೀಯವಾದ ವಿಷಯ. ಕರ್ಮವನ್ನು ಮಾಡ್ತಾ ಇರೋದ್ರಿಂದ ಇನ್ನೊಂದು ಕರ್ಮವನ್ನು ಮಾಡೋದು ಸುಲಭ ಇವನಿಗೆ. ಆದ್ದರಿಂದ ಇವನು ರಾಗದ್ವೇಷವು ಬಲವಂತವಾಗಿ ಎಳೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ಅನೇಕ ಕಾಲದಿಂದ ಅವನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಜ್ಞಾನಯೋಗ ಹೊಸದು, ಇನ್ನೂ ಅಭ್ಯಾಸವಾಗಿಲ್ಲ. ಅದರಲ್ಲಿ ಹೋದರೆ, ಧ್ಯಾನ ಮಾಡೋಕ್ಕೆ ಹೋದರೆ ಆ ವಿಷಯಗಳು ಕರ್ಮದಲ್ಲಿಯೇ ರಾಗದ್ವೇಷವನ್ನು ಉಂಟು ಮಾಡಿ ಅದರ ಕಾರ್ಯಗಳಲ್ಲಿಯೇ ಪ್ರವೃತ್ತಿ ಉಂಟಾಗುವ ಹಾಗೆ ಮಾಡುತ್ತೆ. ಅದಕ್ಕೆ ವಶವಾಗಿ ನಾಶವಾಗಬಾರದು. ಆಗಮ್ಯ ನ ವಿನಶ್ಯೇತಿ ವಿನಾಶ ಹೇತುಭೂತಂ ತದ್ವಶಗಮನಂ ಪರಿಹರೇತೆ. ಅದರ ವಶವಾಗುವುದನ್ನು ಪರಿಹಾರ ಮಾಡಬೇಕು. ಮಾಡೋದನ್ನು ಕರ್ಮಯೋಗ ಮಾಡಬೇಕು. ತದ್ವಶಗಮನೆ ಕಥಂ ವಿನಾಶ ಅಂತ ಹೇಳಿದ್ರೆ ತೌಹಿ ಅಸ್ಯ ಪರಿಪಂಥಿನೋ ಕಾಮಯೇಷ ಕ್ರೋಧೇಶ ಅಂತ ಹೇಳಲ್ಪಡುತ್ತೆ. ಶ್ಲೋಕೈ ವಕ್ಷ್ಯಮಾಣಂ ಆಕಾರಂ ವಿಪರೀತ್ಯ ದುರ್ಜಯವು ಶತ್ರು. ಅವನಿಗೆ ದುರ್ಜಯವಾದ ಶತ್ರುಗಳು, ಅದಕ್ಕೆ ವಶವಾಗಬಾರದು. ಜ್ಞಾನಯೋಗ ಆರಂಭಿಸಿದರೆ ವಶವಾಗುವಂತಹ ಒಂದು ಕಷ್ಟ ಬರುತ್ತೆ ರಾಗದ್ವೇಷಗಳಿಗೆ. ಯಾಕೆ ಅಂದರೆ ರಾಗದ್ವೇಷದಲ್ಲಿಯೇ ಈ ವಿಷಯಗಳೆಲ್ಲ ನಮ್ಮನ್ನು ತೊಡಗಿಸ್ತಾ ಇದೆ, ಅನಾದಿ ವಾಸನ ತೊಡಗಿಸ್ತಾ ಇದೆ. ಆದ್ದರಿಂದ ಕರ್ಮಯೋಗ ಮಾಡುವುದು ಸುಲಭ ಇವನಿಗೆ, ಜ್ಞಾನಯೋಗ ಮಾಡುವುದು ಕಷ್ಟ. ಪರಿಪಂಥಿತ್ವಂ ಪ್ರಕೃತ ವಿಷಯಂ ಜ್ಞಾನಾಭ್ಯಾಸಂ ವಾರಯತಃ. ಹೇಗೆ ಶತ್ರುಗಳಾಗ್ತಾರೆ ಅಂದರೆ ಜ್ಞಾನಾಭ್ಯಾಸವನ್ನು ತಡೆಯುತ್ತೆ ಅಂತ. ಮುಕ್ತಿಘಂಟಾಪಥೆ ಲುಂಟಾಕವತ್ ಅವಸ್ಥಿತೌ ಇತ್ಯರ್ಥ. ಮುಕ್ತಿಘಂಟಾಪಥ ಅಂತ ಹೇಳಿದ್ರೆ ಹೆದ್ದಾರಿ ಅಂತ ಅರ್ಥ. ಇದು ಹೆದ್ದಾರಿ, ಘಂಟಾಪಥ. ಮುಕ್ತಿಘಂಟಾಪಥ ಅಂದರೆ ಮೋಕ್ಷಕ್ಕೆ ಒಂದು ಹೆದ್ದಾರಿ ಇದೆ ಒಂದು. ಅದರಲ್ಲಿ ಹೋಗ್ತಾ ಇರುವಾಗ ಅದಕ್ಕೆ ಇದು ಎಲ್ಲ ಮುಳ್ಳುಗಳ ಥರ ಮಧ್ಯದಲ್ಲಿ ತಡೆಯುತ್ತೆ ಇವನ್ನ. ಲುಂಟಾಕವತ್ ಅವಸ್ಥಿತವು, ಮುಳ್ಳುಗಳೆಲ್ಲ ಮಧ್ಯ ತೊಂದರೆ ಮಾಡುತ್ತಲ್ಲ, ತಡೆದು ಆ ರೀತಿ ತಡೆಯುತ್ತವೆ ಇದು ಅಂತ ಅರ್ಥ. ಮುಕ್ತಿ ಘಂಟಾಪಥದಲ್ಲಿ ಹೋಗ್ತಾ ಇದ್ದಾನೆ ಇವನು. ಹಾಗೆ ಹೋಗ್ತಾ ಇರುವಾಗ ಇವನನ್ನು ತಡೆಯುತ್ತೆ ಇದು. ಹೈವೇ ಇದು, ಲಿಬರೇಷನ್ಗೆ ಹೈವೇ ಒಂದು, ಮೋಕ್ಷ ಮಾರ್ಗ, ಮೋಕ್ಷಕ್ಕೆ ಒಂದು ಹೈವೇ, ಹೆದ್ದಾರಿ. ಅದರಲ್ಲಿ ಮುಳ್ಳುಗಳಂತೆ ಮಧ್ಯ ಮಧ್ಯ ಇದು ತಡೆಯುತ್ತವೆ ಇದೆಲ್ಲ. ಆದ್ದರಿಂದ ಅದಕ್ಕೆ ವಶವಾಗಬಾರದು, ಹಾಗೆ ನಾಶವಾಗಬಾರದು. ಸುಗಮವಾಗಿ ಮೋಕ್ಷ ಮಾರ್ಗದಲ್ಲಿ ಹೋಗುವಾಗ ಆಗಬೇಕು. ಆದ್ದರಿಂದ ಮೋಕ್ಷ ಮಾರ್ಗಕ್ಕೆ ಹೋಗೋಕ್ಕೆ ಮೊದಲ ಹಂತ ಏನು ಅಂದರೆ ಆತ್ಮಾವಲೋಕನ. ಆತ್ಮಾವಲೋಕನ ಕರ್ಮಯೋಗದಲ್ಲಿಯೇ ಸಿದ್ಧಿಸುತ್ತೆ. ಸುಲಭವಾದದ್ದು, ಪ್ರಾಮಾಣಿಕವಲ್ಲ. ಆದ್ದರಿಂದ ಅದನ್ನೇ ಮಾಡಬೇಕು. ಜ್ಞಾನಯೋಗ ತುಂಬ ಕಷ್ಟವಾದದ್ದು. ರಾಗದ್ವೇಷಗಳಿಗೆ ವಶವಾಗಿಬಿಡ್ತಾನೆ ಆರಂಭಿಸಿದರೆ. ಆದ್ದರಿಂದ ಅದು ಮಾಡೋದು ತುಂಬ ದುಶ್ಯಕ. ಅದನ್ನು ಬಿಟ್ಟು ಕರ್ಮಯೋಗವನ್ನೇ ಮಾಡಬೇಕು ಅನ್ನೋದು ಕರ್ಮಯೋಗದ ಒಂದು ಪ್ರಾಶಸ್ತ್ಯ, ಶ್ರೇಷ್ಠತೆಯನ್ನು ಮತ್ತೆ ಹೇಳುವಂತಹದ್ದು. ಮುಂದೆಯೂ ಅದೇ ಅರ್ಥ ಬರುತ್ತೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತಾತ್. ಕರ್ಮಯೋಗ ಮಾತ್ರ ಮಾಡೋದು ತುಂಬ ಸುಲಭವೇ, ಅದು ಕಷ್ಟವಲ್ಲ ಅಂತ ಹೇಳಿದ್ರೆ ಅದನ್ನು ಪೂರ್ಣವಾಗಿ ಎಲ್ಲ ಅಂಗಗಳೊಡನೆ ಎಲ್ಲ ಪರಿಪೂರ್ಣವಾಗಿ ಮಾಡದೇ ಇದ್ದರೂ ಕೂಡ ಜ್ಞಾನಯೋಗಕ್ಕಿಂತ ವಾಸಿ ಹೇಳಲ್ಪಡುತ್ತೆ. ವಿಗುಣ, ಎಲ್ಲ ಗುಣಗಳು ಇಲ್ಲದೇ ಇರಬಹುದು, ಆದರೂ ಜ್ಞಾನಯೋಗ ಚೆನ್ನಾಗಿ ಅನುಷ್ಠಾನ ಮಾಡೋದಕ್ಕಿಂತ ಕರ್ಮಯೋಗ ಸ್ವಲ್ಪ ಕಮ್ಮಿಯಾದ ಗುಣಗಳೊಡನೆ ಅನುಷ್ಠಾನ ಮಾಡೋದು ವಾಸಿ. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿ ಮತ್ತೆ ಕರ್ಮಯೋಗದ ಶ್ರೇಷ್ಠತೆ, ಜ್ಞಾನಯೋಗ ದುಶ್ಯಕ ಅನ್ನೋದನ್ನು ಮುಂದೆ ಅದನ್ನು ಉಪದೇಶ ಮಾಡ್ತಾನೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ಳಿ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋರ್ಹಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತಿ ವೆಂಕಟೇಶ ವೇದಾಂತ ಗುರವೇ ನಮಃ. ನಿಗಮಾಂತ